ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪ್ರಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಲ್ಲಿ ಅನೇಕ ದೇವಭಕ್ತರ ಅಥವಾ ದೇವಜನರ ಪ್ರಶ್ನೆಗಳು ಅಥವಾ ಡೌಟ್ಸ್ಗಳು, ಅದರ ಸಂಶಯಗಳು, ವಾಕ್ಯದ ಅನುಸಾರವಾಗಿರುವಂಥ ಸಂಶಯಗಳನ್ನು ಕುರಿತಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದೇವ ಸೇವಕರ ಮೂಲಕವಾಗಿ ವಾಕ್ಯದ ಅನುಸಾರವಾಗಿ ವಾಕ್ಯದ ಅಡಿಸ್ಥಾನದಲ್ಲಿ ಅವರಿಗೆ ಆ ಒಂದು ಉತ್ತರವನ್ನು ಕಂಡುಹಿಡಿಯುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಅನೇಕ ಸಂಚಿಕೆಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಇದು ನಿಮಗೆ ಆಶೀರ್ವಾದ ಮತ್ತು ನಿಮಗೂ ಕೂಡ ಪ್ರಯೋಜನವಾಗಿದೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಅನೇಕರು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನೇಕ ಪ್ರಶ್ನೆಗಳು ತಮ್ಮ ಒಳಗೆ ಇಟ್ಕೊಂಡಿದ್ದಾರೆ. ಅನೇಕರು ಕೇಳ್ತಾ ಇದ್ದಾರೆ. ಆ ಕೇಳುವಂಥ ಪ್ರಶ್ನೆಗಳು ನಿಮಗೆ ಅದು ಉತ್ತರ ಸಿಗುವಾಗ ನಿಮ್ಮ ಪ್ರಶ್ನೆಗಳು ಸಹ ಉತ್ತರ ಸಿಗ್ತದೆ ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ನಾನು ನೆನೆಸ್ತೇನೆ, ಇದರ ನೋಡುತ್ತಿರುವಂಥ ನೀವುಗಳು ಸಹ ಆತ್ಮಿಕವಾದಂಥ ಪ್ರಯೋಜನವನ್ನು ಹೊಂದಿಕೊಂಡು ಆತ್ಮದಲ್ಲಿಯೂ ಆತ್ಮಿಕವಾಗಿ ನೀವು ಬೆಳೀತಾ ಇದ್ದೀರಿ ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ ಪ್ರದೀಪ್ ಶಿವಮೊಗ್ಗದಿಂದ ನಮಗೆ ಪ್ರಶ್ನೆಯನ್ನು ಬರೆದು ಕಳಿಸ್ತಾ ಇದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದಕ್ಕಾಗಿ ಮಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪ್ರಸಿದ್ಧ ದೇವಸೇವಕರಾಗಿರುವಂಥ ಪಾಸ್ಟರ್ ಐವನ್ ಮೊಂಟೇರೋ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಆಸರೆ ಟಿವಿ ಪರವಾಗಿ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ನೀವು ಬಂದಿರೋದು ಬಹಳ ಸಂತೋಷ ಪಾಸ್ಟರ್. ನಮ್ಮ ಮಧ್ಯದಲ್ಲಿ ಸಹೋದರ ಪ್ರದೀಪ್ ಎಂಬವರು ಶಿವಮೊಗ್ಗದಿಂದ ಕೆಲವೊಂದು ಪ್ರಶ್ನೆಗಳು ನಮಗೆ ಬರೆದು ಕಳಿಸ್ತಾ ಇದ್ದಾರೆ. ಅವರ ಪ್ರಶ್ನೆಯ ಸಾರಾಂಶ ಹೀಗಿದೆ: ದೇವರು ಮತ್ತು ಮನುಷ್ಯನು ಹಾಗೆ ದೇವದೂತರ ಕುರಿತಾದಂಥ ಒಂದು ವಿಮರ್ಶೆ, ಅದರ ಒಂದು ಸಾರಾಂಶದಲ್ಲಿ ಅವರು ಬರೆದು ಕಲಿತಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಈ ಒಂದು ತಲೆಬರದ ಕೆಳಗೆ ಕೊಡ್ತಾ ಇದ್ದಾರೆ ಪಾಸ್ಟ್ರೆ. ಅಂದರೆ ದೇವರು, ಮನುಷ್ಯನು ಮತ್ತು ದೇವದೂತರ ಕುರಿತಾದಂಥ ಒಂದು ಸರಿಯಾದ ಮಾಹಿತಿ. ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತೇವೆ, ಇದರಲ್ಲಿ ಒಂದು ಗಲಿಬಿಲಿ. ಕೆಲವರು ದೇವರಿದ್ದಾನೆ, ದೇವರಿಲ್ಲ, ಮತ್ತು ಮನುಷ್ಯನ ವಿಷಯವಾಗಿ ಅನೇಕ ತಪ್ಪಾದ ಅಭಿಪ್ರಾಯಗಳು, ದೇವದೂತರ ಕುರಿತಾದಂಥ ಸರಿಯಾದ ತಿಳುವಳಿಕೆ ಇಲ್ಲ. ಈ ರೀತಿಯಲ್ಲಿ ದೇವರ ವಾಕ್ಯ ಸಹ ಹೇಳ್ತದೆ, ನನ್ನವರೆಂದು ಹೆಸರುಗೊಂಡ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ ಎಂಬುದಾಗಿ. ಹಾಗೆ ಇವರು ಒಂದು ಒಳ್ಳೆಯ ಒಂದು ತೀರ್ಮಾನ ತೆಗೆದುಕೊಂಡು ಈ ರೀತಿಯ ಪ್ರಶ್ನೆಗಳನ್ನು ಬರೆದು ಕಳಿಸಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದಕ್ಕಾಗಿ ನೀವು ಬಂದಿದ್ದೀರಾ ಪಾಸ್ಟ್ರೆ. ಅವರ ಪ್ರಶ್ನೆ ಹೀಗಿರ್ತದೆ: ಮೊದಲು ಇವರು ಕೇಳುವಂಥ ಪ್ರಶ್ನೆಗಳಲ್ಲಿ, ಅನೇಕ ಪ್ರಶ್ನೆಗಳಲ್ಲಿ ದೇವರು, ಮನುಷ್ಯನು ಮತ್ತು ದೇವದೂತರ ಕುರಿತಾಗಿ ಕೇಳುವಂಥ ನಾವು ಮೊದಲು ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದ್ರೆ ಒಳ್ಳೆಯದಾಗ್ತದೆ. ಯಾಕಂದರೆ ದೇವರು ಆದಿಯಿಂದಲೂ ಇದ್ದ ಆತನು ಅಲ್ವಾ. ದೇವರ ಕುರಿತ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ತಿಳಿಸಿರಿ ಎಂಬುದಾಗಿ ಈ ಸಹೋದರ ಬರ್ತಾನೆ. ಇದನ್ನು ವೀಕ್ಷಿಸುವ ವೀಕ್ಷಕರಿಗೂ ಸಹ ಇದು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಾಣ್ತದೆ ಅಂತ ನಾನು ಎನಿಸ್ತೇನೆ. ಪಾಸ್ಟರ್, ನೀವು ಹೇಳ್ಬೋದಾ ದೇವರ ಕುರಿತಾದಂಥ ಒಂದು ಮಾಹಿತಿಯನ್ನು ಜನರಿಗೆ ಕೊಡ್ಬೋದು? ಭಾಳ ಒಂದು ಪ್ರಾಮುಖ್ಯವಾದಂಥ ಒಂದು ಪ್ರಶ್ನೆ. ಎಲ್ಲ ಭಕ್ತರು, ವಿಶ್ವಾಸಿಗಳು, ಕ್ರೈಸ್ತರು ತಿಳಿದುಕೊಳ್ಳಬೇಕಾದಂಥ ಒಂದು ಪ್ರಾಮುಖ್ಯ ವಿಷಯ. ಖಂಡಿತ. ದೇವರು, ಮನುಷ್ಯನು ಮತ್ತು ದೇವದೂತರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಭಾಳ ಅಗತ್ಯ. ಮೊದಲಾಗಿ ಅವರ ಪ್ರಶ್ನೆ ದೇವರ ಬಗ್ಗೆ. ದೇವರ ಬಗ್ಗೆ ವಿವರಿಸಲು ಭಾಳ ಅಸಾಧ್ಯ. ಎಷ್ಟು ಆಳವಾಗಿ ನಾವು ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಹೋದರೂ ಕೂಡ ದೇವರನ್ನು ಅನುಭವದಿಂದ ಮಾತ್ರ ನಾವು ಸವಿದು ನೋಡ್ಬೋದು. ಭಕ್ತನಾದ ದಾವೀದನು ಹೇಳ್ತಾನೆ, ಟೇಸ್ಟ್ ಆ್ಯಂಡ್ ಸಿ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ ಎಂಬುದಾಗಿ. ಆದ್ದರಿಂದ ದೇವರು ಹೇಳುವಂಥ ಒಂದು ಸಂಗತಿ, ದೇವರ ವಿಷಯದಲ್ಲಿ ನಾವು ಮಾತಾಡುವಾಗ ಭಾಳ ಅದ್ಭುತವಾದಂಥ ಒಂದು ವಿಷಯ. ಯಾಕೆಂದರೆ ದೇವರೆಂಬುದಾಗಿ ಬೈಬಲ್ ಗ್ರಂಥ ಆರಂಭವಾಗುವಾಗಲೇ ಆದಿಯಲ್ಲಿ ದೇವರೆಂಬುದಾಗಿ ಸತ್ಯವೇದದ ಆದಿಕಾಂಡ ವಚನದ 1ನೇ ವಚನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಯಲ್ಲಿ ದೇವರು, ಇನ್ ದ ಬಿಗಿನಿಂಗ್ ಗಾಡ್ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಆದ್ದರಿಂದ ಸತ್ಯವೇದ ದೇವರ ಬಗ್ಗೆ, ಮನುಷ್ಯನ ಬಗ್ಗೆ ಮತ್ತು ದೇವದೂತರ ಬಗ್ಗೆ ಸರಿಯಾದ ಸಮರ್ಪಕವಾದ ತಿಳುವಳಿಕೆಯನ್ನು ಮತ್ತು ಉತ್ತರವನ್ನು ಕೊಡುವಂಥದ್ದಾಗಿದೆ. ಸತ್ಯವೇದವನ್ನು ನಾವು ದೇವರ ವಾಕ್ಯ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಸತ್ಯವೇದದ ಆಧಾರದಿಂದ ದೇವರ ಬಗ್ಗೆ ನಾವು ತಿಳಿದುಕೊಳ್ಳೋದು ಭಾಳ ಪ್ರಾಮುಖ್ಯವಾದದ್ದು. ಮೊದಲನೇದಾಗಿ ದೇವರು ಎಂಬುದಾಗಿ ಹೇಳುವಾಗ ಆತನಿಗೆ ಅನೇಕ ನಾಮ ಇದೆ, ಹಲವಾರು ನಾಮ ಇದೆ ದೇವರಿಗೆ. ಅದರಲ್ಲಿ ಮೊದಲನೆಯ ಒಂದು ನಾಮ ಏನಂತ ಹೇಳಿದರೆ, ಅವನಿಗೆ ಕೊಡಲ್ಪಟ್ಟಂಥ ನಾಮ ಎಲೋಹಿಮ್ ಎಂಬುದಾಗಿ. ಎಲೋಹಿಮ್ ಎಂಬ ಅರ್ಥ ಏನಂದರೆ ಕ್ರಿಯೇಟರ್ ಎಂಬುದಾಗಿ, ಸೃಷ್ಟಿಕರ್ತನು. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ಹೆಸರಿನ ಮೂಲಕ ನಾವು ತಿಳ್ಕೊಳ್ತೇವೆ ಆದಿಯಲ್ಲಿ ದೇವರಿದ್ದ. ದೇವರ ಇರುವಿಕೆ ಅನ್ನೋದು ರುಜುತುಪಡಿಸ್ತದೆ, ದೇವರನ್ನು ಅದು ತಿಳಿಸ್ತದೆ, ದೇವರು ಇದ್ದಾನೆ ಎಂಬುದಾಗಿ ನಮಗೆ ಸಮರ್ಪಕದ ಉತ್ತರವನ್ನು ಕೊಡ್ತದೆ. ಆದ್ದರಿಂದ ದೇವರು ಹೇಳುವಾಗ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ.
ಹೆಲೋಯಿಮ್. ಎಲ್ಲ ಇವತ್ತು ನಾವು ನೋಡುವಂಥ ಸೃಷ್ಟಿ ಆತನ ಮೂಲಕ ಉಂಟಾಗಿದೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆಕಾಶವನ್ನು, ಭೂಮಿಯನ್ನು, ಜಲರಾಶಿಗಳನ್ನು, ಸಮುದ್ರವನ್ನು, ಈ ಲೋಕದ ಪ್ರತಿಯೊಂದು ಸಂಗತಿಗಳನ್ನು ಭಾಳ ಅದ್ಭುತವಾಗಿ ಸುಂದರವಾಗಿ ಮಾಡಿದ ಆತನು ದೇವರು. ಆದ್ದರಿಂದ ಆತನಿಗೆ ಎಲೋಹಿಮ್, ಸೃಷ್ಟಿಕರ್ತನೆಂಬುದಾಗಿ ನಾವು ಆತನನ್ನು ಕರೆಯುತ್ತೇವೆ. ಎರಡನೇದಾಗಿ ದೇವರು ಎಂಬುದು ಹೇಳುವಾಗ ಯೆಹೋವ ಎಂಬುದಾಗಿ ಸತ್ಯವೇದದಲ್ಲಿ 4000ಕ್ಕಿಂತ ಮೇಲ್ಪಟ್ಟು ದೇವರು ಯೆಹೋವ ಎಂಬುದಾಗಿ ಉಚ್ಚರಿಸಲ್ಪಟ್ಟಿದೆ ಆ ಪದ. ಯೆಹೋವ ಅಂತೇಳಿದರೆ ನಿತ್ಯನಾದವನು, ಇಟರ್ನಲ್ ಗಾಡ್. ನಿತ್ಯನಾದ ಆತನು ದೇವರು, ಎವರ್ ಲಾಸ್ಟಿಂಗ್ ಫಾದರ್ ಎಂಬುದಾಗಿ ಆತನನ್ನು ಕರೆಯುವುದು, ನಿತ್ಯನಾದ ದೇವರು. ಮೂರನೇದಾಗಿ ನೋಡ್ತೇವೆ ಸತ್ಯವೇದದಲ್ಲಿ ಅಬ್ರಾಹ್ಮನಿಗೆ ಪ್ರಥಮವಾಗಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ತಿದ್ದಾನೆ. 17ನೇ ಅಧ್ಯಾಯದಲ್ಲಿ ನಾನು ಎಲ್ ಎಂಬುದಾಗಿ, ಎಲ್ ಶಡಾಯ್, ಸರ್ವಶಕ್ತನೆಂಬುದಾಗಿ. ದೇವರು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದಂಥ ಸಂಗತಿ ಯಾವುದು ಕೂಡ ಇಲ್ಲ. ಆದ್ದರಿಂದ ದೇವರ ಬಗ್ಗೆ ನಾವು ನೋಡುವಾಗ ದೇವರು ಮಾತಾಡ್ತಾನೆ. ಬೆಳಕಾಗಲಿ ಎಂಬುದಾಗಿ ಆತನು ಹೇಳಿದ 1ನೇ ಅಧ್ಯಾಯದಲ್ಲಿ 3ನೇ ವಚನ ಆದಿಕಾಂಡ. ಆತನು ನೋಡ್ತಾನೆ, ಆತನು ಸೃಷ್ಟಿ ಮಾಡಿದ ಎಲ್ಲ ಸಂಗತಿಗಳನ್ನು ಆತನು ನೋಡಿ ಆತನು ಒಳ್ಳೆಯದೆಂಬುದಾಗಿ ಆತನು ಕರೆದ. ಆತನು ಆಶೀರ್ವದಿಸ್ತಾನೆ, ಆತನು ತೀರ್ಮಾನ ಮಾಡ್ತಾನೆ. ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ಆತನು ಏನು ಮಾಡಿದ? ತೀರ್ಮಾನ ಮಾಡಿದ. ಆದ್ದರಿಂದ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ ಮತ್ತು ಆ ದೇವರು ಎಲ್ಲ ಸೃಷ್ಟಿಗೆ ಆತನು ಮೂಲನಾಗಿದ್ದಾನೆ. ಆತನಿಂದಲೇ ಎಲ್ಲವೂ ಆರಂಭವಾಗಿದೆ. ಮನುಷ್ಯನು ಕೂಡ ಆತನ ಸೃಷ್ಟಿಯಾಗಿದ್ದಾನೆ. ಆತನು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿದ್ದಾನೆ, ದೇವದೂತರನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ. ಈಗ ಆತನ ಒಂದು ವೇಳೆ ಸ್ವಭಾವದ ಬಗ್ಗೆ, ದೇವರ ಸ್ವಭಾವದ ಬಗ್ಗೆ ನಾವು ನೋಡೋದಾದರೆ, ದೇವರು, ಮನುಷ್ಯನು ಮತ್ತು ದೇವದೂತರ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಇದೆ. ದೇವರನ್ನು ನೋಡುವಾಗ ಯೋಹಾನ 4:24 ಹೇಳ್ತದೆ, ದೇವರು ಆತ್ಮ ಸ್ವರೂಪನು. ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪನಾಗಿದ್ದಾನೆ. ಆದರೆ ಮನುಷ್ಯನ ಬಗ್ಗೆ ನೋಡೋದಾದರೆ ಅನೇಕರು ಈ ರೀತಿಯಾಗಿ ಬೋಧಿಸ್ತಾರೆ, ಮನುಷ್ಯನೇ ಆತ್ಮ ಸ್ವರೂಪನೆಂಬುದಾಗಿ. ಅದು ಸರಿಯಾದ ಒಂದು ಬೋಧನೆ ಅಥವಾ ಸರಿಯಾದ ಒಂದು ಉಪದೇಶ ಅಲ್ಲ. ಯಾಕೆಂದರೆ ಗಾಡ್ ಈಸ್ ಸ್ಪಿರಿಟ್, ದೇವರು ಆತ್ಮ ಸ್ವರೂಪನು. ಮ್ಯಾನ್ ಆ್ಯಸ್ ಸ್ಪಿರಿಟ್, ಮನುಷ್ಯನ ಒಳಗೆ ಆತ್ಮ ಇದೆ. ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಆದ್ದರಿಂದ ಮನುಷ್ಯನ ರಚನೆ 3 ಭಾಗದಿಂದ ಮನುಷ್ಯನು ರಚಿಸಲ್ಪಟ್ಟಿದ್ದಾನೆ ಅದ್ಭುತವಾದ ರೀತಿಯಲ್ಲಿ. ದೇವರ ವಾಕ್ಯದಲ್ಲಿ 1 ಥೆಸಲೋನಿಕ 5:23 ಹೇಳ್ತದೆ, ಮನುಷ್ಯನು ಆತ್ಮ, ಪ್ರಾಣ, ಶರೀರದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಈಗ ದೇವದೂತರು, ಏಂಜಲ್ಸ್ ಆರ್ ಸ್ಪಿರಿಟ್ ಬೀಯಿಂಗ್, ಆತ್ಮ ಸ್ವರೂಪಿಗಳು. ದೇವರ ಆತ್ಮ ಸ್ವರೂಪನು, ಮನುಷ್ಯನ ಒಳಗೆ ಆತ್ಮ ಇದೆ, ಮ್ಯಾನ್ ಆ್ಯಸ್ ಸ್ಪಿರಿಟ್, ಮತ್ತು ದೇವದೂತರು ಆತ್ಮ ಸ್ವರೂಪಿಗಳು ಆಗಿದ್ದಾರೆ. ಆದ್ದರಿಂದ ಮೊದಲು ನಾವು ನೋಡುವಾಗ ದೇವರ ಆತ್ಮ ಸ್ವರೂಪನು. ದೇವರಿಗೆ ಮನುಷ್ಯನಿಗಿದ್ದಾಗೆ ಶರೀರ ಇಲ್ಲ, ವ್ಯತ್ಯಾಸ. ಮನುಷ್ಯನಿಗೆ ಶರೀರ ಇದೆ, ಮನುಷ್ಯನಿಗೆ ಮಾಂಸ ಇದೆ. ಸತ್ಯವೇದದಲ್ಲಿ ನೋಡುವಾಗ ಲೂಕ 24:39 ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನನಗೆ ಶರೀರ ಇದೆ, ನನಗೆ ಮಾಂಸ ಇದೆ ಎಂಬುದಾಗಿ ಹೇಳ್ತಿದ್ದಾನೆ. ಆದ್ದರಿಂದ ಇಲ್ಲಿ ನೋಡುವಂಥ ಒಂದು ಸಂಗತಿ, ಮನುಷ್ಯನಿಗೆ ಶರೀರ ಇದೆ, ಮನುಷ್ಯನಿಗೆ ಮಾಂಸ ಇದೆ. ಮನುಷ್ಯನು ಶರೀರದಲ್ಲಿ ಮಾಂಸದಲ್ಲಿ ಇದ್ದಾನೆ. ಆದರೆ ದೇವರನ್ನು ನೋಡುವಾಗ ದೇವರಿಗೆ ಇಂಥ ಶರೀರ ಇಲ್ಲ. ದೇವರು ಏನಾಗಿದ್ದಾನೆ? ಆತ್ಮ ಸ್ವರೂಪನಾಗಿದ್ದಾನೆ. ಏಂಜಲ್ಸ್, ದೇವದೂತರು ಆತ್ಮ ಸ್ವರೂಪಗಳು ಆಗಿದ್ದಾರೆ. ಅವರು ಕೂಡ ಇಂಥ ನಮಗಿರುವಂಥ ಮನುಷ್ಯನಿಗಿರುವಂಥ ಶರೀರ ಇಲ್ಲ. ಈಗ ದೇವರ ಬಗ್ಗೆ ನಾವು ನೋಡೋದಾದರೆ, ದೇವರ ಒಂದು ಸ್ವಭಾವದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ದೇವರು ಇಟರ್ನಲ್, ದೇವರು ಶಾಶ್ವತವಾಗಿ ಇರುವಾತನ ದೇವರು. ಸತ್ಯವೇದದಲ್ಲಿ ಒಂದು ವೇಳೆ ನಾವು ಕೀರ್ತನೆ 90 2ನೇ ವಚನವನ್ನು ನಾವು ನೋಡೋದಾದರೆ, ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದಲೂ ಯುಗ ಯುಗಾಂತರಕ್ಕೂ ನೀನೇ ದೇವರು. ಆತನು ಶಾಶ್ವತವಾದವನು, ಇಟರ್ನಲ್ ಗಾಡ್. ಭೂಮಿ ಉಂಟಾಗುವುದಕ್ಕಿಂತ ಮುಂಚೆ, ಜನರು ಉಂಟಾಗುವುದಕ್ಕೆ ಮುಂಚೆ ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಉಂಟಾಗುವುದಕ್ಕೆ ಮುಂಚೆ ಯುಗ ಯುಗಾಂತರಕ್ಕೂ ನೀನೇ ದೇವರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ 1 ತಿಮೋಥೆ 1:17 ದೇವರ ವಾಕ್ಯ ಹೇಳ್ತದೆ, ಆತನು ಅದೃಶ್ಯನು, ನಿರ್ಲಯನು, ಯುಗ ಯುಗಾಂತರಕ್ಕೂ ಆತನು ಜೀವಿಸುವ ದೇವರೆಂಬುದಾಗಿ. ಎಲ್ಲ ಪ್ರಭಾವ ಮಾನ ಹೊಂದುವುದಕ್ಕೆ ಯೋಗ್ಯನಾದಂಥ ದೇವರೆಂಬುದಾಗಿ ದೇವರ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ದೇವರ ಸ್ವಭಾವ ಏನಂದರೆ, ದೇವರ ಆತನು ಶಾಶ್ವತವಾಗಿರುವ, ಆತನು ಶಾಶ್ವತವಾಗಿ. ಅಂದರೆ ಅವನು
ಯಾರಿಂದ ಉಂಟು ಮಾಡಲ್ಪಟ್ಟವನೆಲ್ಲ ಇಲ್ಲ 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 ದೇವರೇ ಸ್ವತಃ ಆತನು ಸೃಷ್ಟಿಕರ್ತನು. ಆತನು ಯಾರಿಂದ ಉಂಟು ಮಾಡಲ್ಪಟ್ಟಲಿಲ್ಲ. ಆತನಿಗೆ ಆರಂಭ ಇಲ್ಲ, ಆತನಿಗೆ ಅಂತ್ಯ ಇಲ್ಲ, ಆತನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಪ್ರಾರಂಭ ಇಲ್ಲ, ಸಮಾಪ್ತಿ ಇಲ್ಲ. ಆತನು ಜೀವಿಸುವ ಆತನು ಅದಕ್ಕೋಸ್ಕರ ಎಲ್ಶಡೈ, ಆತನು ಸರ್ವಶಕ್ತನಾದ ದೇವರು. ಎರಡನೇದಾಗಿ ದೇವರ ಸ್ವಭಾವದ ಬಗ್ಗೆ ನಾವು ನೋಡೋದಾದರೆ ಆತನು ಬದಲಾಗುವುದಿಲ್ಲ, ಅದರಲ್ಲೂ ಬದಲಾಗದ ದೇವರಾಗಿದ್ದಾನೆ. ಮನುಷ್ಯ ಚೇಂಜ್ ಆಗ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾರೆ, ದೇವರು ಮನುಷ್ಯನಂತೆ ಎರಡು ಮಾತಿನವನು ಅಲ್ಲ. ಮನುಷ್ಯ ಈಗ ಇರ್ತಾನೆ, ಸ್ವಲ್ಪ ಸೀಸನಲ್ಲಿ ಅವನೇನಾಗ್ತಾನೆ, ಚೇಂಜ್ ಆಗ್ತಾನೆ. ಪರಿಸ್ಥಿತಿಗಳು ಬಂದಾಗ ಅವನು ಕುಗ್ಗಿ ಹೋಗ್ತಾನೆ, ಅವನು ನಂಬಿಕೆಯಲ್ಲಿ ಬಿದ್ದು ಹೋಗುವಂಥ ಸಂಭವ ಕೂಡ ಬರ್ತದೆ, ಅವನಲ್ಲಿ ಬಲನೆತ್ತದೆ, ಅವನು ಚೇಂಜ್ ಆಗ್ತಾನೆ. ಒಂದು ವೇಳೆ ಇವತ್ತು ಪ್ರಾಮಿಸ್ ಮಾಡುವುದು ಒಬ್ಬ ಮನುಷ್ಯನಿಗೆ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ, ಆದರೆ ಅವನ ಪರಿಸ್ಥಿತಿಗೆ ಅನುಸಾರವಾಗಿ ಅವನು ಬದಲಾಗುವಂಥ ಸಂದರ್ಭಗಳು ಇವೆ. ಆದರೆ ದೇವರಾಗೆಲ್ಲ, ದೇವರ ವಾಕ್ಯದಲ್ಲಿ ದೇವರಾತನು ಶಾಶ್ವತವಾಗಿ ಯುಗಾಂತರಗೂ ಇರುವ ದೇವರಾಗಿದ್ದಾನೆ, ಜೀವಿಸುವ ದೇವರಾಗಿದ್ದಾನೆ, ಅಮರತ್ವವುಳ್ಳ ದೇವರಾಗಿದ್ದಾನೆ, ಅದೃಶ್ಯನಾದ ದೇವರಾಗಿದ್ದಾನೆ, ಪ್ರಭಾವವುಳ್ಳ ಮಹಿಮೆಯ ದೇವರಾಗಿದ್ದಾನೆ. ಆತನು ಬದಲಾಗುವುದಿಲ್ಲ. ಮಲಕಿ 3:6 ದೇವರ ವಾಕ್ಯ ಹೇಳ್ತದೆ, ಯೆಹೋವನೆಂಬ ನಾನು ಮಾರ್ಪಾಟು ಹೊಂದಿಲ್ಲ. ಆತನು ಚೇಂಜ್ ಆಗುವಂಥ ದೇವರಲ್ಲ, ಆತನು ಬದಲಾಗುವಂಥ ದೇವರು ಅಲ್ಲವಲ್ಲ. ಆತನು ಯಾವಾಗಲೂ ಇರುವ ದೇವರಾಗಿದ್ದಾನೆ. ಆತನು ಇವತ್ತು ಒಂದು ವೇಳೆ ಒಂದು ಪ್ರಾಮಿಸ್ ಮಾಡೋದಾದರೆ, ಏನಾದರೂ ಮನುಷ್ಯನಿಗೆ ಒಂದು ವಾಗ್ದಾನ ಕೊಡೋದಾದರೆ ಆತನು ಚೇಂಜ್ ಆಗುವುದಿಲ್ಲ. ಆತನ ವಾಗ್ದಾನದಲ್ಲಿ ಚೇಂಜ್ ಆಗುವುದಿಲ್ಲ. ಆತನ ವಾಗ್ದಾನ ನೆರವೇರಿಸ್ತಾನೆ. ಆತನ ವಾಗ್ದಾನಕ್ಕೆ ಅನುಸಾರವಾಗಿ ಆತನು ನಡೀತಾನೆ. ಆತನ ವಾಗ್ದಾನವನ್ನು ಆತನು ಕೊಟ್ಟ ನಂತರ ಅದನ್ನು ಫುಲ್ಫಿಲ್ ಮಾಡ್ತಾನೆ. ಆದರೆ ಮನುಷ್ಯನು ಏನಂತ ಹೇಳಿದ್ರೆ, ಕೆಲವು ಬಾರಿ ಮನುಷ್ಯ ತಪ್ಪಿ ಹೋಗ್ತಾನೆ. ಮನುಷ್ಯ ಒಂದು ವೇಳೆ ಪ್ರಾಮಿಸ್ ಮಾಡಿದ್ರು ಕೂಡ ಅದನ್ನು ನೆರವೇರಿಸದೆ ಆತನು ಇರ್ತಾನೆ. ನೆರವೇರಿಸಲು ಆತನಿಗೆ ಅಸಾಧ್ಯ ಆಗ್ಬೋದು. ಆದರೆ ದೇವರ ಬಗ್ಗೆ ನಾವು ಬರುವಾಗ ಅಂಥ ಅದ್ಭುತವಾದ ದೇವರು. ಅದಕ್ಕೋಸ್ಕರ ನಾವು ಆ ದೇವರ ಮೇಲೆ ನಾವು ಟ್ರಸ್ಟ್ ಮಾಡಬೇಕು, ಆ ದೇವರನ್ನು ನಾವು ತಿಳಿದುಕೊಳ್ಬೇಕು. ಆ ದೇವರೊಟ್ಟಿಗೆ ನಮಗೆ ಜೀವಿಸುವಂಥ ನಮಗೊಂದು ಅನುಭವ ಆಗಬೇಕು. ಆತನೆಷ್ಟು ಒಳ್ಳೆಯವನೆಂಬುದಾಗಿ. ಅದ್ಭುತನಾದ ದೇವರು. ಆತನ ಎಂದಿಗೂ ಆತನು ಚೇಂಜ್ ಆಗೋದಿಲ್ಲ. ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಆತನನ್ನು ಪೂರ್ಣ ಟ್ರಸ್ಟ್ ಮಾಡ್ಬೋದು. 100% ಅವನ ಮೇಲೆ ನಾವು ಟ್ರಸ್ಟ್ ಮಾಡ್ಬೋದು, ಅವನ ಮೇಲೆ ನಂಬಿಕೆ ಇಡ್ಬೋದು. ಯಾಕೆಂದರೆ ಆತನು ಪ್ರಾಮಿಸ್ ಮಾಡ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ ಆತನು ಪ್ರಾಮಿಸ್ ಮಾಡಿದ್ರೆ 100% ನಾವು ಆತನನ್ನು ಟ್ರಸ್ಟ್ ಮಾಡೋದು. ಯಾಕೆಂದರೆ ಆತನು ಚೇಂಜ್ ಆಗೋದಿಲ್ಲ. ನಾನು ಒಂದು ವೇಳೆ ಚೇಂಜ್ ಆಗ್ಬೋದು, ನಾನು ದೇವರಿಂದ ದೂರ ಹೋಗ್ಬೋದು, ನಾನು ತಪ್ಪು ಮಾಡಿ ಆತನಿಗೆ ವಿರೋಧವಾಗಿ ಹೋದರೂ ಕೂಡ ಆತನು ಚೇಂಜ್ ಆಗೋದಿಲ್ಲ, ಆತನು ಬದಲಾಗೋದಿಲ್ಲ. ನಾನು ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಒಂದು ವೇಳೆ ದೇವರ ಕಡೆಗೆ ಟರ್ನಾಗೆ ಬರೋದಾದರೆ ಆತನು ಚೇಂಜ್ ಆಗೋದಿಲ್ಲ. ಆತನ ಪ್ರಾಮಿಸ್, ಆತನ ತಿರುಗಿ ಆತನೇನು ಮಾಡ್ತಾನೆ, ಮಾಡ್ತಾನೆ, ನಮ್ಮನ್ನು ಅಪ್ಪಿಕೊಳ್ತಾನೆ, ನಮ್ಮನ್ನು ಬ್ಲೆಸ್ ಮಾಡ್ತಾನೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಈ ದೇವರೊಟ್ಟಿಗೆ ನಮಗೆ ಅನುಭವ ಭಾಳ ಪ್ರಾಮುಖ್ಯವಾದದ್ದು. ಖಂಡಿತ ಆ ದೇವರೊಟ್ಟಿಗೆ ನಮಗೆ ರಿಲೇಷನ್ಶಿಪ್ ಭಾಳ ಪ್ರಾಮುಖ್ಯವಾದದ್ದು. ಆ ದೇವರೊಟ್ಟಿಗೆ ನಾವು ಜೀವಿಸುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ಮೂರನೇದಾಗಿ ನಾವು ನೋಡೋದಾದರೆ, ದೇವರ ಒಂದು ಸ್ವಭಾವ ಅಂತ ಹೇಳಿದ್ರೆ ಆತನು ಆಲ್ಮೈಟಿ. ಫಸ್ಟ್ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅಬ್ರಾಹ್ಮನಿಗೆ ಆತನು ತನ್ನನ್ನು ಹೇಗೆ ಪ್ರಕಟಿಸಿಕೊಂಡನಂತ ಹೇಳಿದ್ರೆ 17ನೇ ಅಧ್ಯಾಯದಲ್ಲಿ 1ನೇ ವಚನ ಇರ್ತದೆ, ನಾನು ಸರ್ವಶಕ್ತನೆಂಬುದಾಗಿ. ನಾನು ಸರ್ವಶಕ್ತನು ಎಲ್ಶಡೈ ಎಂಬುದಾಗಿ ಹೇಳುವುದಾದರೆ ಆತನಿಗೆ ಅಸಾಧ್ಯವಾದ ಸಂಗತಿ ಯಾವುದು ಕೂಡ ಇಲ್ಲ. ಅದಕ್ಕೋಸ್ಕರ ಯೆರೆಮೀಯದಲ್ಲಿ ಆತನು ಹೇಳ್ತಿದ್ದಾನೆ, ನಾನು ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದು ಉಂಟು ಎಂಬುದಾಗಿ. ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಆತನು ಮಾತಾಡುವಾಗ ಎಲ್ಲ ಉಂಟಾಯಿತು. ಕೀರ್ತನೆ 33:9 ಹೇಳ್ತದೆ, ಆತನು ಆಜ್ಞಾಪಿಸುತ್ತಲೇ ಸಮಸ್ತವು ಉಂಟಾಯಿತು. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು. ಆತನು ಬೆಳಕಾಗಲಿ ಹೇಳುವಾಗ ಬೆಳಕಾಯಿತು. ಆತನು ಏನು ಮಾತಾಡಿದ, ಆತನು ಸರ್ವಶಕ್ತನು. ಆತನಿಗೆ ಅಸಾಧ್ಯವಾದಂಥ ಸಂಗತಿ ಯಾವುದು ಕೂಡ ಇಲ್ಲ. ಆದ್ದರಿಂದ ಈ ಸರ್ವಶಕ್ತನಾದ ದೇವರನ್ನು ನಾವು ನಂಬಿ ಆ ದೇವರೊಟ್ಟಿಗೆ ಜೀವಿಸುವಂಥದ್ದು ಭಾಳ ಪ್ರಾಮುಖ್ಯವಾದ ವಿಷಯ. ಅಷ್ಟೇ. ಈ ನಡುವೆ ಒಂದು ಪ್ರಶ್ನೆ. ಈಗ ವೀಕ್ಷಕರು ಅನೇಕರು ಇವತ್ತು ನೋಡ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿದೆ. ಅವರ ಈಗ ಈ ಪರಿಸ್ಥಿತಿನ ಅವ್ರು ಹೇಳ್ಬೋದು, ಬಾಯಿಂದ ಹೇಳ್ತಾ ಇದ್ರು, ನನ್ನ ದೇವರಿಂದಲೂ ಇದನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲವೋ ಎಂಬಂಥ ಒಂದು ಪ್ರಶ್ನೆ ಇದೆ. ಈಗ ನೀವು ಹೇಳ್ತೀರಾ ದೇವರು ಸರ್ವಶಕ್ತನು ಎಂಬುದಾಗಿ. ದೇವರವರ ಜೀವಿತದಲ್ಲಿ ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿರುವಂಥ ಕೆಲವು ನೈಜ ಘಟನೆಗಳು, ಸಂಗತಿಗಳನ್ನು ನಾವು ಓದುವಾಗ ನಮ್ಮ ನಂಬಿಕೆ ಏನಾಗ್ತದೆ, ಸ್ಟ್ರಾಂಗ್ ಆಗ್ತದೆ. ಈಗ ಅನೇಕರು ಇದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನ, ದೇವರು ನನ್ನಿಂದ ಈ ಒಂದು ಸಿಚುವೇಷನಿಂದ ಹೊರಗೆ ತರ್ತಾನ ಎಂಬುದಾಗಿ ಕೇಳುವುದಾದರೆ ಅಂಥ ಸ್ಥಿತಿಲಿರುವವರಿಗೆ ನಾಳೆ ಹೇಳುವಂಥ ಪ್ರಶ್ನೆ ಅಂತ ಹೇಳಿದರೆ, ದೇವರು ಸರ್ವಶಕ್ತನು.
ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಆತನು ಎಲ್ಶಡೈ, ಆತನು ಅಸಾಧ್ಯವಾದುದನ್ನು ಸಾಧ್ಯ ಮಾಡೋ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವರು. ದೇವರೇನಂತ ಹೇಳಿದ್ರೆ ಮನುಷ್ಯನ ಏನು ಮಾಡ್ತಾನೆ ಅಂದರೆ ಇದ್ದದನ್ನು ಆತನ ಏನು ಮಾಡ್ತಾನೆ, ಡೆವಲಪ್ಮೆಂಟ್ ಮಾಡ್ತಾನೆ. ಇದ್ದದನ್ನೇ ಆತನ ಏನು ಮಾಡ್ತಾನೆ, ಆತನು ಇಂಪ್ರೂವ್ಮೆಂಟ್ ಮಾಡ್ತಾನೆ. ಆದರೆ ದೇವರು ಇಲ್ಲದನ್ನು ಆತನು ಉಂಟು ಮಾಡುವ ದೇವರಾಗಿದ್ದಾನೆ. ಏನು ಇಲ್ವೋ ಇಲ್ಲಿ ಶೂನ್ಯದಿಂದ ಆತನು ಎಲ್ಲ ಸಂಗತಿಯನ್ನು ಆತನು ಮಾಡುವ ದೇವರಾಗಿದ್ದಾನೆ. ಸತ್ತವ್ರನ್ನ ಆತನು ಬದುಕಿಸುವ ಆತನಾಗಿದ್ದಾನೆ. ಈಗ ಒಂದು ವೇಳೆ ನಾನು ವೀಕ್ಷಕರಿಗೆ ಹೇಳೋದು, ಇಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ದೇವರು ಇದ್ದಾನ, ನನ್ನ ಸ್ಥಿತಿಯಿಂದ ದೇವರು ನನ್ನನ್ನು ಬಿಡಿಸ್ತಾನ, ನನಗೆ ಈ ಕಷ್ಟದಿಂದ ಹೊರಗೆ ಬರ್ಬೋದಾ, ಈ ಶೋಧನೆಯಿಂದ ನಾನು ಪಾರಾಗ್ಬೋದಾ ಎಂಬುದಾಗಿ ಪ್ರಶ್ನೆ ಮಾಡೋದಾದರೆ, ನಂಬಿಕೆಯಲ್ಲಿ ಕುಗ್ಗಿ ಹೋಗಿರೋದಾದರೆ, ಇಂಥ ಸ್ಥಿತಿಯಲ್ಲಿ ಇರೋದಾದರೆ ನಾನು ಹೇಳ್ತೇನೆ, ಬೆಸ್ಟ್ ಎಕ್ಸಾಂಪಲು ಶದ್ರಗ್ ಮೆಷದ್ ಅಬೇದ್ನಗೋ. ಅವರ ಲೈಫ್ ನಾನು ಮುಂದೆ ತರ್ತೇನೆ. ಅವರು ದೇವರನ್ನು ವರ್ಷಿಪ್ ಮಾಡಿದರು. ಖಂಡಿತ ಯವನಸ್ಥರು ದೇವರನ್ನು ಟ್ರಸ್ಟ್ ಮಾಡಿದರು, ಆ ದೇವರ ಮೇಲೆ ನಂಬಿಕೆ ಇಟ್ಟರು. ಬ್ಯಾಬಿಲೋನ್ನಲ್ಲಿ ನಾವು ನೋಡ್ತೇವೆ, ಅರಸನು ಪ್ರತಿಷ್ಠಾಪಿಸಿದಂಥ ಮೂರ್ತಿಗೆ ಅವರು ಅಡ್ಡ ಬೀಳಲಿಲ್ಲ, ಅವರಿಗೆ ಅವಕಾಶ ಕೊಟ್ಟರು. ಇಲ್ಲದ್ರೆ ಅವರಿಗೆ ಒಂದು ವೇಳೆ ಅಡ್ಡ ಬೀಳದಿದ್ದರೆ ಅವರಿಗೆ ಮರಣ ದಂಡನೆ. ಯಾಕೆಂದರೆ ಕಾನೂನಿಗೆ ವಿರುದ್ಧವಾದದ್ದು, ಆಜ್ಞೆಗೆ ವಿರುದ್ಧವಾದಂಥ ಸಂಗತಿ. ಒಬ್ಬ ಅರಸನ ಆಜ್ಞೆಗೆ, ಶಾಸನಕ್ಕೆ ರುಜುವಾತಾದಾಗ ಇವರು ಅದನ್ನು ತಿರಸ್ಕರಿಸಿದರೆ ಅದಕ್ಕೆ ಮರಣ ಪ್ರಾಪ್ತಿಯವರೆಗೆ. ಆದರೆ ಇಂಥ ಸ್ಥಿತಿಯಲ್ಲಿ ಈ ಶದ್ರಗ್ ಮೆಷದ್ ಅಬೇದ್ನಗೋ ಅಂತ 3 ಯವನಸ್ಥರ ನಂಬಿಕೆ ನೋಡುವಾಗ ಸೃಷ್ಟಿಕರ್ತನ ಮೇಲೆ, ಎಲ್ಶಡೈ ಮೇಲೆ, ಸರ್ವಶಕ್ತನಾದ ದೇವರ ಮೇಲೆ ಅವ್ರು ನಂಬಿಕೆ ಇಟ್ಟರು. ನೋಡಿ, ಶೋಧನೆ. ಅವರು ದೇವರನ್ನು ಟ್ರಸ್ಟ್ ಮಾಡಿದರೆ, ಆದರೆ ಅವರ ಜೀವಿತದಲ್ಲಿ ಒಂದು ಶೋಧನೆ ಬಂತು. ಶೋಧನೆ ಏನಂತ ಹೇಳಿದ್ರೆ, ಆ ನೆಬೂಕದ್ನೆಚ್ಚರನು ಪ್ರತಿಷ್ಠಿಸಿದಂಥ ಆ ವಿಗ್ರಹಕ್ಕೆ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ಅಡ್ಡ ಬಿದ್ದು ಆ ವಿಗ್ರಹವನ್ನು ವರ್ಷಿ ಮಾಡಬೇಕು. ಆದರೆ ಈ 3 ಯವನಸ್ಥರು, ನಾವು ಆರಾಧಿಸುವುದು ಸೃಷ್ಟಿಕರ್ತನನ್ನು ಒಬ್ಬನನ್ನೇ, ನಾವು ಆರಾಧಿಸುವಂಥದ್ದು ಒಬ್ಬನೇ ನಿಜವಾದ ದೇವರನ್ನು, ಸತ್ಯ ದೇವರನ್ನು ಮಾತ್ರ ಆರಾಧನೆ ಮಾಡ್ತೇವೆ. ಇದಕ್ಕೆ ಒಂದು ವೇಳೆ ದೇವರು ನಮ್ಮನ್ನು ಕಾಪಾಡದಿದ್ದರೂ ಕೂಡ ನಾವೇನು ಮಾಡ್ತೇವೆ, ನಮ್ಮ ತೀರ್ಮಾನವನ್ನು ನಾವು ಚೇಂಜ್ ಮಾಡೋದಿಲ್ಲ. ನಮ್ಮ ತೀರ್ಮಾನ ಅಂತ ಹೇಳಿದ್ರೆ, ನಾವು ನಿಜವಾದ ದೇವರನ್ನು ನಂಬಿದ್ದೇವೆ, ನಿಜವಾದ ದೇವರ ಮೇಲೆ ನಾವು ಆತುಕೊಂಡಿದ್ದೇವೆ, ಡಿಪೆಂಡ್ ಆಗಿದ್ದೇವೆ, ಆ ದೇವರನ್ನು ನಾವು ನಂಬ್ತೇವೆ. ಯಾಕೆ, ಅವರ ಒಳಗೆ ನಂಬಿಕಿತ್ತು, ದೇವರು ಇಂಥ ಸ್ಥಿತಿಯಲ್ಲಿ ಕೂಡ ನಮ್ಮನ್ನು ತಪ್ಪಿಸ್ತಾನೆ, ದೇವರು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮನ್ನು ಸಂರಕ್ಷಿಸ್ತಾನೆ, ನಮ್ಮನ್ನು ಆ ಸಿಚುವೇಶನ್ದ ಹೊರಗೆ ತರ್ತಾನೆ ಎಂಬುದಾಗಿ ಅವರಿಗೆ ನಂಬಿಕಿತ್ತು. ಆದರೆ ನೋಡ್ತೇವೆ, ಅವರು ಈ ಒಂದು ಕಾನೂನಿಗೆ ವಿರುದ್ಧವಾಗಿ ಆ ಒಂದು ವಿಗ್ರಹಕ್ಕೆ ಆರಾಧನೆ ಮಾಡಲಿಕ್ಕೆ ಅವರು ಸಮ್ಮತಿ ಕೊಡದೇ ಇದ್ದದರಿಂದ ಅವರಿಗೆ ಬಂದ ಶಿಕ್ಷೆ ಏನಂತ ಹೇಳಿದರೆ ಬೆಂಕಿಯಲ್ಲಿ ಹಾಕಲಿಕ್ಕೆ, ಸುಡುವ ಬೆಂಕಿಯಲ್ಲಿ ಹಾಕಲಿಕ್ಕೆ. ಆದರೆ ನೋಡ್ತೇವೆ, ಇಂಥ ಒಂದು ಶೋಧನೆ ಇವತ್ತು ವೀಕ್ಷಕರು ಈ ಒಂದು ಸನ್ನಿವೇಶವನ್ನು ನಿಮ್ಮ ಮನಸ್ಸಿಗೆ, ನಿಮ್ಮ ಕಣ್ಣಿನ ಮುಂದೆ ತರೋದಾದರೆ ನಾನು ಹೇಳ್ತೇನೆ, ಖಂಡಿತವಾಗಿ ನಿಮ್ಮ ನಂಬಿಕೆ, ನಿಮ್ಮ ಫೇತ್ ಏನಾಗ್ತದೆ ಅಂದರೆ ಸ್ಟ್ರಾಂಗ್ ಆಗ್ತದೆ. ಈ 3 ಯವನಸ್ಥರು ಬೆಂಕಿಯಲ್ಲಿ ಹಾಕುವುದಕ್ಕೆ ತಮ್ಮನ್ನೇನು ಮಾಡಿದರು, ಒಪ್ಪಿಸಿಕೊಟ್ರು. ಆದರೆ ದೇವರು ಸುಮ್ಮನೆ ಕೂತ್ಕೊಂಡ ಇಲ್ಲ. ತನ್ನನ್ನು ಟ್ರಸ್ಟ್ ಮಾಡಿದಂಥ, ತನ್ನನ್ನು ನಂಬಿದಂಥ ಭಕ್ತರನ್ನು ಆ ಬೆಂಕಿಯಿಂದ ಹೊರಗೆ ತರಲಿಕ್ಕೆ ಆತನು ಪರಲೋಕದಿಂದ ಇಳಿದು ಬಂದ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅರಸನು 3 ಮಂದಿ ಹಾಕಿದ್ದಾರೆ ಕಟ್ಟಲ್ಪಟ್ಟವರು, ಅವರ ಮಧ್ಯದಲ್ಲಿ 4ನೇ ವ್ಯಕ್ತಿಯನ್ನು ನಾನು ನೋಡ್ತಿದ್ದೇನೆ. ದೇವರು ಸ್ವತಃ ಅವರ ಸಂರಕ್ಷಣೆಗಾಗಿ, ಅವರನ್ನು ಕಾಪಾಡುವುದಕ್ಕಾಗಿ ದೇವರೇ ಸ್ವತಃ ಆ ಬೆಂಕಿಯಲ್ಲಿ ಇಳಿದು ಬಂದ. ಇವತ್ತು ನಿಜವಾಗಿ ನಮ್ಮ ಪ್ರತಿಯೊಂದು ಸ್ಥಿತಿಯಲ್ಲಿ ದೇವರು ನಮ್ಮ ಜೊತೆಗಿದ್ದಾನೆ. ಅದಕ್ಕೋಸ್ಕರ ಆತನು ಪ್ರಾಮಿಸ್ ಮಾಡಿದ್ದಾನೆ, ನಾನು ಎಲ್ಶಡೈ, ನನಗೆ ಅಸಾಧ್ಯವಾದುದು ಉಂಟೆಂಬುದಾಗಿ. ಆತನು ನಮ್ಮ ಎಲ್ಲ ಸ್ಥಿತಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಈ ಒಂದು ಸಿಚುವೇಶನಿಂದ, ಶೋಧನೆಯಿಂದ ಖಂಡಿತ ಆತನು ಹೊರಗೆ ತರ್ತಾನೆ. ಆದ್ದರಿಂದ ನಮ್ಮ ನಂಬಿಕೆ ಆತನ ಮೇಲೆ ಇರಲಿ. ಯೇಸು ಹೇಳಿದ್ದಾನೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ ಎಂಬುದಾಗಿ. ನಾವು ಯೇಸುವನ್ನು ಟ್ರಸ್ಟ್ ಮಾಡುವ, ಖಂಡಿತವಾಗಿ ಆತ ನಮಗೆ ಶೇಮ್ ಆಗಲಿಕ್ಕೆ ಬಿಡುವುದಿಲ್ಲ, ನಮ್ಮ ತಲೆ ತಗ್ಗಿಸಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಆತನೇ ನಮ್ಮ ಗೌರವಕ್ಕೆ ಆಧಾರನಾಗಿದ್ದಾನೆ, ನಮ್ಮ ತಲೆ ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ. ಆತನನ್ನು ದೃಷ್ಟಿಸೋರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖ ಎಂದಿಗೂ ಲಜ್ಜೆಗೆ ಒಳಗಾಗಲಿಕ್ಕೆ ಆತನು ಬಿಡುವುದಿಲ್ಲ. ದೇವರ ಸ್ವಭಾವದ ಬಗ್ಗೆ 4ನೇ ಸಂಗತಿಯನ್ನು ನಾನು ಹೇಳುವುದಾದರೆ, ಆತನು ಸರ್ವವ್ಯಾಪಿಯಾಗಿದ್ದಾನೆ. ದೇವರು, ಮನುಷ್ಯನು ಸರ್ವವ್ಯಾಪಿ ಅಲ್ಲ, ಆದರೆ ದೇವರು ಆತನು ಸರ್ವವ್ಯಾಪಿಯಾಗಿದ್ದಾನೆ. ಅದಕ್ಕೋಸ್ಕರ ಕೀರ್ತನೆ 139ರಲ್ಲಿ 7ನೇ ವಚನದಲ್ಲಿ ದಾವೀದ ಹೇಳ್ತಿದ್ದಾನೆ, ನಾನು ನಿನ್ನ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗಲಿ ಎಂಬುದಾಗಿ. ಆಕಾಶಕ್ಕೆ ಏರಿ ಹೋದರೆ ಅಲ್ಲಿ ಕೂಡ ನೀನಿದ್ದಿ, ಪಾತಾಳಕ್ಕೆ ಇಳಿದು ಹೋಗುವ ಅಂತ ಹೇಳಿದ್ರೆ ಅಲ್ಲಿ ಕೂಡ ನೀನಿದ್ದಿ ಎಂಬುದಾಗಿ ದೇವರ ವಾಕ್ಯ. ಅದರ ಅರ್ಥ ದೇವರು ಸರ್ವವ್ಯಾಪಿಯಾಗಿದ್ದಾನೆ. ದೇವರು ಎಲ್ಲವನ್ನು ನೋಡ್ತಿದ್ದಾನೆ. ಅಂಜೂರದ ಮರದ ಕೆಳಗಿದ್ದಂಥ ನತಾಲನನ್ನು ಆತನು ಬರುವಾಗಲೇ ಆತ ಹೇಳಿದ, ನೀನು ಅಂಜೂರದ ಮರದ ಕೆಳಗಿರುವಾಗಲೇ ನಾನು ನಿನ್ನನ್ನು ನೋಡಿದ್ದೀನಿ ಎಂಬುದಾಗಿ. ಯೆರೆಮೀಯ ಪ್ರವಾದಿ ಗ್ರಂಥದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ಆತನ ಕಣ್ಣಿಗೆ ಮರೆಯಾದದ್ದು ಯಾವುದಿಲ್ಲ ಎಂಬುದಾಗಿ.
ಆತನ ದೃಷ್ಟಿಗೆ ಮರೆಯಾದದು ಯಾವುದೂ ಕೂಡಿಲ್ಲ. ಆತನು ಪರಲೋಕದಿಂದ ತನ್ನ ದೃಷ್ಟಿ ಭೂಲೋಕದ ಮೇಲೆ ಇಟ್ಟಿದ್ದಾನೆ. ಆದ್ದರಿಂದ ಆತನು ಸರ್ವವ್ಯಾಪಿಯಾಗಿದ್ದಾನೆ. ನಾವು ಅನೇಕ ಸಲ ಆಲೋಚನೆ ಮಾಡ್ತಿದ್ದೇವೆ, ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೇನೆ, ನಾನು ಕಷ್ಟದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ, ಇಂಥ ಸ್ಥಿತಿಯಲ್ಲಿ ಹೋಗ್ತೇನೆ, ದೇವರು ನನ್ನನ್ನು ನೋಡ್ತಾನೆ ಎಂಬುದಾಗಿ. ಒಂದು ಸಂಗತಿನ ವೀಕ್ಷಕರಿಗೆ ಹೇಳ್ತೇನೆ, ದೇವರು ಸದಾಕಾಲ ನಮ್ಮನ್ನು ನೋಡ್ತಾನೆ. ಆತನು ಸರ್ವವ್ಯಾಪಿದ್ದಾನೆ. ನೀನು ಯಾವ ದೇಶದಲ್ಲಿರ್ಬೋದು, ಯಾವ ಪಟ್ಟಣದಲ್ಲಿರ್ಬೋದು, ಯಾವ ಹಳ್ಳಿಯಲ್ಲಿರ್ಬೋದು, ಆದರೆ ಎಲ್ಲ ಪ್ರಾಂತ್ಯಗಳಲ್ಲಿ ದೇವರ ದೃಷ್ಟಿ ಇದೆ. ಆತನು ಸರ್ವವ್ಯಾಪಿಯಾದ ದೇವರು ಆಗಿದ್ದಾನೆ. ಆತನಿಗೆಲ್ಲವೂ ತಿಳಿದಂಥ ದೇವರಾಗಿದ್ದಾನೆ. ಐದನೇದಾಗಿ ನಾವು ನೋಡೋದಾದರೆ ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆಲ್ಲವೂ ಆತನಿಗೆ ಗೊತ್ತಿದೆ. ಆತನಿಗೆ ಎಲ್ಲವೂ ಗೊತ್ತಿದೆ. ನೀನು ತಿಳ್ಕೊಳ್ಬೋದು, ನನ್ನ ಸ್ಥಿತಿ ದೇವರಿಗೆ ಗೊತ್ತುಂಟಾ, ನನ್ನ ರೋಗದಲ್ಲಿ ನಾನು ಸಫರ್ ಆಗ್ತಿದ್ದೆ ದೇವರಿಗೆ ಗೊತ್ತಿದೆ ಎಂಬುದಾಗಿ. ಆತನು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆ ಎಲ್ಲ ಸಂಗತಿಗಳು, ಆತನಿಗೆ ಎಲ್ಲ ನಿನ್ನ ಒಳಗಿರುವಂಥ ವಿಚಾರಗಳು, ನಿನ್ನ ಮನಸ್ಸಿನಲ್ಲಿರುವಂಥ ಆಲೋಚನೆಗಳು. ನೋಡಿ, ಒಂದು ಉದಾಹರಣೆ ಹೇಳುವುದಾದರೆ, ಸತ್ಯವೇದದಲ್ಲಿ ಪರಿಸರ ಶಾಸ್ತ್ರಿಗಳು ಬಂದು ಯೇಸು ಸ್ವಾಮಿಗೆ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡ್ತಿದ್ರು. ಯೇಸು ಸ್ವಾಮಿ ಪಾರ್ಶ್ವರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಅವರು ಮನಸ್ಸಿನಲ್ಲಿ ಅಂದುಕೊಳ್ಳುವಾಗಲೇ ಯೇಸು ಸ್ವಾಮಿ ಅವರು ಕೇಳಿದ, ನೀವು ಮನಸ್ಸಿನಲ್ಲಿ ಈ ರೀತಿ ಯಾಕೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ? ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದು ಹೇಳುವುದು ಸುಲಭವ, ಅಥವಾ ನಿನ್ನ ಹಾಸಿಗೆ ನೆದ್ದು ನಡೆ ಎಂಬುದಾಗಿ ಹೇಳುವುದು ಸುಲಭವೆಂಬುದಾಗಿ? ಅದರ ಅರ್ಥ ದೇವರಿಗೆ ಆತನು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆಲ್ಲವೂ ಆತನಿಗೆ ತಿಳಿದಿದೆ. ಆದ್ದರಿಂದ ನಮಗೆ ಒಂದು ನಮ್ಮ ನಂಬಿಕೆಗೆ ಒಂದು ಆಧಾರ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸ್ಥಿತಿಯನ್ನು ದೇವರು ಬಲ್ಲವನಾಗಿದ್ದಾನೆ. ಮನುಷ್ಯ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಕೂಡ, ನಾವು ಟ್ರಸ್ಟ್ ಮಾಡಿದಂಥ ವ್ಯಕ್ತಿಗಳು, ನಾವು ಯಾರ ಮೇಲೆ ಟ್ರಸ್ಟ್ ಮಾಡಿದ್ದೇವೆ ಅಂಥ ವ್ಯಕ್ತಿಗಳು ಒಂದು ವೇಳೆ ನಮ್ಮನ್ನು ಕೈ ಬಿಟ್ಟರೂ ಕೂಡ, ನಮ್ಮ ಸ್ಥಿತಿಯಲ್ಲಿ ನಮ್ಮನ್ನು ಅವರು ಸಹಾಯಕ್ಕೆ ಬರದಿದ್ದರೂ ಕೂಡ, ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಆತನ ಎಲ್ಲವೂ ತಿಳಿದಂಥ ದೇವರಾಗಿದ್ದಾನೆ. ಆತನ ಎಲ್ಲವನ್ನೂ ಬಲ್ಲಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವೆಂಬುದು ಯಾವುದು ಕೂಡ ಇಲ್ಲ. ಆದ್ದರಿಂದ ಇವತ್ತು ನಾನು ವೀಕ್ಷಕರಿಗೆ ಹೇಳುವಂಥ ಒಂದು ಸಂಗತಿ ಅಂದರೆ, ದೇವರು ಆತನು ಅದ್ಭುತವಾಗಿದ್ದಾನೆ. ಅವನ ಒಟ್ಟಿಗೆ ನಾವು ಜೀವಿಸಬೇಕು. ಅವನ ಒಟ್ಟಿಗೆ ನಮಗೆ ಒಂದು ಅನುಭವ ಆಗಬೇಕು. ಅವನ ಒಟ್ಟಿಗೆ ನಮಗೆ ಒಂದು ನಿಕಟವಾದ ಒಂದು ರಿಲೇಷನ್ಶಿಪ್ ಬೇಕು. ಯಾಕೆಂದರೆ ಆತನು ಸರ್ವಶಕ್ತನಾಗಿದ್ದಾನೆ. ನಿನ್ನ ಪ್ರತಿಯೊಂದು ಸ್ಥಿತಿಗತಿಯಲ್ಲಿ ಒಂದು ವೇಳೆ ವೈದ್ಯರು ನಿನ್ನನ್ನು ಕೈ ಬಿಡ್ಬೋದು. ನಿನ್ನ ರೋಗದ ಸಮಯದಲ್ಲಿ ನಿನ್ನ ಅಣ್ಣ ನಿನ್ನನ್ನು ಕೈ ಬಿಡ್ಬೋದು. ನಿನ್ನ ಪರಿಸ್ಥಿತಿ, ನಿನ್ನ ನಂಬಿದವರು, ನಿನ್ನನ್ನು ಪ್ರೀತಿ ಮಾಡಿದವರು ನಿನ್ನ ಪರಿಸ್ಥಿತಿಯಲ್ಲಿ ನಿನ್ನನ್ನು ಕೈ ಬಿಟ್ಟು ಹೋಗ್ಬೋದು. ಆದರೆ ನೀನು ನಂಬಿದಂಥ ದೇವರ ಒಂದು ಗುಣ ಏನಂತ ಹೇಳಿದ್ರೆ, ಆತನೆಂದಿಗೂ ಕೈ ಬಿಡುವ ಆತನಲ್ಲ. ಆತನೆಂದಿಗೂ ನಮ್ಮನ್ನು ತೊರೆದು ಬಿಡುವ ಆತನಲ್ಲ. ಆತನು ಏನು ಪ್ರಾಮಿಸ್ ಮಾಡ್ತಾನೆ ಅದನ್ನು ಆತನು ಫುಲ್ಫಿಲ್ ಮಾಡ್ತಾನೆ. ಆದ್ದರಿಂದ ನಾವು ಇನ್ನೂ ನಮ್ಮ ನಂಬಿಕೆಯನ್ನು ದೇವರ ಮೇಲೆ ಇಡೋಣ. ಆತನು ನಮ್ಮ ಜೊತೆಗೆ ಇರುವಾತನಾಗಿದ್ದಾನೆ. ಆತನು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಬಲ್ಲವನು. ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳೋನು. ನಮ್ಮ ಆಲೋಚನೆ, ನಮ್ಮ ಭಾವನೆಗಳನ್ನು, ನಮ್ಮ ದುಃಖ, ನಮ್ಮ ಸ್ಥಿತಿಗತಿಗಳನ್ನು ನೋಡಿ ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳೋನು ಮತ್ತು ನಮ್ಮನ್ನು ಅದರಿಂದ ಹೊರಗೆ ತರುವಾತನಾಗಿದ್ದಾನೆ. ನಮ್ಮ ದೇವರು ಸರ್ವಶಕ್ತನಾದವನು. ಆತನು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ಅಲ್ಲಪ್ಪ ಅಷ್ಟೇ. ಎಲ್ಲ ಕಾರ್ಯನವನು ನಮಗೋಸ್ಕರ ಮಾಡ್ತಾನೆ. ಆತನನ್ನು ನಾವು ಆತುಕೊಳ್ಳುವುದಾದರೆ, ಆತನ ನಾವು ಮೊರೆ ಹೋಗುವುದಾದರೆ, ಅದೇ ರೀತಿಯಲ್ಲಿ ದೇವರನ್ನು ಯಾವಾಗ ನಾವು ಹುಡುಕ್ತೇವೋ ಆಗ ನಮಗೆ ದೇವರು ಅವನ್ನ ಎಲ್ಲವನ್ನು ಮಾಡ್ತಾನೆ. ಹೌದಲ್ಲ ಪಾಸ್? ಕರೆಕ್ಟ್, 100%. ಇವಾಗ ನಾನು ವಿರಾಮದ ಮುಂಚಿತವಾಗಿ ನಾನು ಹೇಳಿದೆ, ದೇವರು ಸರ್ವಶಕ್ತನು. ನಾವು ಆತನನ್ನು ಟ್ರಸ್ಟ್ ಮಾಡಬೇಕು. ನಮ್ಮ ನಂಬಿಕೆ ಆತನ ಮೇಲೆ ಇಡಬೇಕು. ಯಾಕಂತ ಹೇಳಿದ್ರೆ ಅವನು ನಮ್ಮ ಸಂಗಡ ಇರುವಾತನು, ನಮ್ಮ ಜೊತೆಲಿ ಆತನು ಇರುವಾತನು. ಇಮ್ಯಾನ್ಯುವಲ್, ಗಾಡ್ ಈಸ್ ವಿತ್ ಅಸ್. ಈಗ ದೇವರು ಸರ್ವಶಕ್ತನೆಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದರೆ, ಆತನಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಮನುಷ್ಯನಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲ ಸಾಧ್ಯ. ನಾನು ಒಂದು ಸಂಭವವನ್ನು ನಿಮ್ಮ ಮುಂದೆ ತರ್ತೇನೆ. ಇಸ್ರಾಯೇಲರು ಐಗುಪ್ತದಿಂದ ಹೊರಗೆ ಬಂದರು. ಅವರು ಐಗುಪ್ತದಿಂದ ಹೊರಗೆ ಬರುವಾಗ ಮರುಭೂಮಿಯಲ್ಲಿ, ಅರಣ್ಯದಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಾರೆ ಕಾನಾನ್ ದೇಶಕ್ಕೆ. ದೇವರು ವಾಗ್ದಾನ ಮಾಡಿದ ಅವರಿಗೆ ಕಾನಾನ್ ದೇಶ. ಆ ಕಾನಾನ್ ದೇಶಕ್ಕೆ ಅವರು ಬರಬೇಕಾದ್ರೆ ಜನಸಂಖ್ಯೆ ಭಾಳ, 6 ಲಕ್ಷ ಕಾಲಾಳುಗಳು. ನಾವು ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯದಲ್ಲಿ ನೋಡ್ತಿದ್ದೇವೆ. ಆದರೆ ಈ ಅರಣ್ಯದಲ್ಲಿ ಬರುವಂಥ ಸಮಯದಲ್ಲಿ ಇಸ್ರಾಯೇಲರು ಗುಣಗುಡ್ತಿದ್ದಾರೆ. ದೇವರಿಗೆ ಮೋಶೆ ಹತ್ರ ಗುಣಗುಡ್ತಿದ್ದಾರೆ, ನಮ್ಮನ್ನು ಸುಮ್ಮನೆ ನೀನು ಕರ್ಕೊಂಡು ಬಂದಿದ್ದಿ, ನಾವು ಈ ಸುಡು ಬಿಸಿಲಿನಲ್ಲಿ ಇಲ್ಲಿ ಸಾಯಬೇಕು ಅಥವಾ ನಮ್ಮನ್ನು ವೈರ್ಯ ಕೈಗೆ ಒಪ್ಪಿಸಿದ್ದಕ್ಕಾಗಿ ಕರ್ಕೊಂಡು ಬಂದಿದ್ದೀಯ ಎಂಬುದಾಗಿ ಹೇಳುವಾಗ ಮೋಶೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾನೆ. ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಮೋಶೆಗೆ ಹೇಳುವಂಥ ಉತ್ತರ ಏನಂತ ಹೇಳಿದ್ರೆ, ನಾನು 1 ತಿಂಗಳು ಅವ್ರಿಗೇನು ಕೊಡ್ತೇನೆ, ಮಾಂಸದ ಊಟವನ್ನು ಕೊಡ್ತೇನೆ. 1 ತಿಂಗಳು. ಮೋಶೆಗೆ ನಂಬಲಿಕ್ಕೆ ಅಸಾಧ್ಯವಾಯಿತು.
ಈಗ ಮೋಶೆ ದೇವರಿಗೆ ಪ್ರಶ್ನೆ ಮಾಡ್ತಿದ್ದಾನೆ, 1 ತಿಂಗಳು ಮಾಂಸದ ಊಟ. ಮೋಶೆ ದೇವರಿಗೆ ಹೇಳ್ತಾನೆ, ನಾನು ಎಲ್ಲ ಸಮುದ್ರದ ಮೀನನ್ನು ಹಿಡಿದು ತರಬೇಕಾ, ಅಲ್ಲಿ ಎಲ್ಲ ಹೋಗಿ ದನ ಕೂರುಗಳನ್ನು ನಾನು ತರಬೇಕಾ? ಮೋಶೆ ದೇವ್ರಿಗೆ ಹೇಳ್ತಾನೆ, ನಮ್ಮ ಒಟ್ಟಿಗಿರುವಂಥ ಜನಸಂಖ್ಯೆ ನಿನಗೆ ಗೊತ್ತಿದೆ ಎಷ್ಟು ಜನ ಇದೆ ಎಂಬುದಾಗಿ. ಮೋಶೆ, ಈಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ದೇವರಿಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವರು, ಆತನ ಸೃಷ್ಟಿಕರ್ತನು. ಆತನಿಗೆ ಈಗ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಸ್ತು ಇಲ್ಲ, ನಮಗೆ ಸಾಧ್ಯವಿಲ್ಲ ಮಾಡಲಿಕ್ಕೆ. ಆದರೆ ದೇವರಿಗೆ, ಆತನಲ್ಲಿ ಸೃಷ್ಟಿ ಮಾಡ್ತಾನೆ. ಇಲ್ಲದ ಸಂಗತಿಗಳನ್ನು ಆತನು ಇಲ್ಲಿ ಉಂಟು ಮಾಡ್ತಿದ್ದಾನೆ. ಆತನು ಎಲ್ ಶಡೈ, ಆತನು ಸರ್ವಶಕ್ತನು. ಈಗ ದೇವರು ಮೋಶೆಗೆ ಹೇಳ್ತಿದ್ದಾನೆ, ಯೆಹೋವನೆಂಬ ನೈ ನನ್ನ ಕೈ ಮೋಟುಗೈ ಅಲ್ಲ, ನನ್ನ ಹಸ್ತ ನಿಮ್ಮನ್ನು ರಕ್ಷಿಸಲಾರದಂತೆ ನನ್ನ ಕೈ ಮೋಟುಗೈ ಅಲ್ಲ. ದೇವರು ಹೇಳ್ತಿದ್ದಾನೆ, ನಾನು ಅವರಿಗೆ 1 ತಿಂಗಳನ್ನು ಏನು ಮಾಡ್ತೇನೆ, ಊಟವನ್ನು ಕೊಡ್ತೇನೆ. ಅದರ ರೀತಿಯಲ್ಲಿ ದೇವರು 1 ತಿಂಗಳು ಅವ್ರಿಗೆ ಏನು ಮಾಡಿದ ಅಂತ ಹೇಳಿದ್ರೆ, ಅದ್ಭುತವಾದ ರೀತಿಯಲ್ಲಿ ಲಾವಕ್ಕಿಯನ್ನು ಪಾಲಕ್ಕೆ ತಂದು ಮಾಡಿದ, ಪರಲೋಕದ ಮನ್ನವನ್ನು ಅವರಿಗೆ ಕೊಟ್ಟ ದೇವರು. ಅದ್ಭುತವಾದ ರೀತಿಯಲ್ಲಿ ದೇವರು ನಾವು ನೋಡ್ತೇವೆ 1 ತಿಂಗಳು ಅವ್ರನ್ನು ಪೋಷಿಸಿದ. ಆದರೆ ಇವತ್ತು ನಾನು ವೀಕ್ಷಕರಿಗೆ ಹೇಳ್ತೇನೆ, ಇಂಥ ಅದ್ಭುತವಾಗಿ ಅರಣ್ಯದಲ್ಲಿ 1 ತಿಂಗಳು 6 ಲಕ್ಷ ಕಾಲಾಳು ಜನರನ್ನು, ಪುನಃ ಅಲ್ಲಿ ಸ್ತ್ರೀಯರಿದ್ದಾರೆ, ಮಕ್ಕಳಿದ್ದಾರೆ, ದನ ಕುರಿಗಳಿದೆ ಅವರದು, ಇಷ್ಟು ಜನಸಂಖ್ಯೆ, ದೊಡ್ಡ ಮೊತ್ತದ ಜನಸಂಖ್ಯೆಯನ್ನು ಪೋಷಿಸಿದಂಥ ದೇವರು ಅದ್ಭುತನಾಥನು. ಆತ ನಿನ್ನ ಜೀವಿತಲ್ಲೂ ಕೂಡ ಅದ್ಭುತವನ್ನು ಮಾಡ್ತಾನೆ. ಆತನು ಎಲ್ ಶಡೈ, ಆತನು ಸರ್ವಶಕ್ತನು, ಆತನು ಎಲೋಹಿಮ್, ಆತನು ಸೃಷ್ಟಿಕರ್ತನು, ಆತನು ಸರ್ವಜ್ಞಾನಿ. ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು, ಸಂಗತಿಗಳನ್ನು, ವಿಚಾರಗಳನ್ನು ಬಲ್ಲಂಥ ದೇವರು. ಆತನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ಆತನು ವಾಸಿಸುವಂಥ ದೇವರು, ಎಲ್ಲ ಕಡೆಯಲ್ಲಿ ಇರುವಾತ ದೇವರಾಗಿದ್ದಾನೆ. ಈ ಭೂಮಿಯಲ್ಲಿದ್ದಾನೆ ಆತನು, ಆಕಾಶದಲ್ಲಿದ್ದಾನೆ, ಪರಲೋಕದಲ್ಲಿ, ಎಲ್ಲ ಕಡೆಯಲ್ಲಿ ಆತನು ಇರುವಂಥ ದೇವರಾಗಿದ್ದಾನೆ. ಇವತ್ತು ನಿನ್ನ ಯಾವುದೇ ಸಂಗತಿ ಆಗಲಿ, ಕೊರತೆಗಳಾಗಲಿ, ನೀನು ಆತನ ಮೇಲೆ ಟ್ರಸ್ಟ್ ಮಾಡೋದಾದರೆ ಆತನು ಖಂಡಿತವಾಗಿ ನಿನ್ನ ಅಗತ್ಯಗಳನ್ನು, ಅವಶ್ಯಕತೆಗಳನ್ನು ಪೂರೈಸ್ತಾನೆ. ನೀನು ಭಯಪಡೋದ ಅವಶ್ಯಕತೆ ಇಲ್ಲ. ನಿನ್ನ ಕುಟುಂಬವನ್ನು ಪೋಷಿಸುವುದಕ್ಕಾಗಿ ನೀನು ಕೆಲಸ ಮಾಡು, ಆದರೆ ದೇವರ ವಾಕ್ಯ, ನೀನು ದೇವರ ಮೇಲೆ ನಂಬಿಕೆಟ್ಟು ನೀನು ದೇವರ ವಾಕ್ಯಕ್ಕೆ, ಆತನ ಆಜ್ಞೆಗೆ ಅನುಸಾರವಾಗಿ ನಡೆದರೆ ದೇವರು ಹೇಳ್ತೇನೆ, ನಾನು ನನ್ನ ಪಾನಗಳನ್ನು ಬ್ಲೆಸ್ ಮಾಡ್ತೇನೆ, ನಿನ್ನ ಮಧ್ಯದಿಂದ ವ್ಯಾಧಿಯನ್ನು ದೂರ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ನೋಡ್ತೇವೆ, ಆತನು ಬದುಕಿಸುವ, ಆತನು ಸಾಯಿಸುವ, ಆತನು ಆತನಾಗಿದ್ದಾನೆ. ಜೀವ ಮತ್ತು ಮರಣ ಆತನ ಹಸ್ತದಲ್ಲಿ ಉಂಟು. ಅದನ್ನು ನಾವು ಭಯಪಡೋದ ಅವಶ್ಯಕತೆ ಇಲ್ಲ. ನಮ್ಮ ಫ್ಯೂಚರ್ ಆಗಲಿ, ನಮ್ಮ ಪ್ರಾಣ ಆಗಲಿ ಯಾವುದೇ ಮನುಷ್ಯನ ಹಸ್ತದಲ್ಲಿಲ್ಲ, ದೇವರ ಹಸ್ತದಲ್ಲಿ ಉಂಟು. ಬಡತನ, ಸಿರಿತನ ಕೊಡುವಾತನು ಆತನಾಗಿದ್ದಾನೆ. ಉದ್ಧಾರ ಮಾಡುವಾತನು ಆತನಾಗಿದ್ದಾನೆ. ದೇವರ ವಾಕ್ಯ ಉದ್ಧಾರವು ಮೂಡಣದಿಂದಾಗಲಿ, ಪಡುವಣದಿಂದಾಗಲಿ, ಅರಣ್ಯದಿಂದಾಗಲಿ ಬರೋದಿಲ್ಲ. ಉದ್ಧಾರ ಬರುವಂಥದ್ದು ಯೆಹೋವನಿಂದಲೇ, ದೇವರಿಂದಲೇ, ಸೃಷ್ಟಿಕರ್ತನೇ. ಆದ್ದರಿಂದ ನಮ್ಮ ಟ್ರಸ್ಟ್ ಯಾರ ಮೇಲೆ ಅಂತ ಹೇಳಿದ್ರೆ ದೇವರ ಮೇಲೆ, ಸರ್ವಶಕ್ತನಾದ ದೇವರ ಮೇಲೆ. ಆದ್ದರಿಂದ ನಾವು ನೋಡ್ತೇವೆ, ದಾವಿದನು ಕೂಡ ಹೇಳ್ತಿದ್ದಾನೆ, ದಾವಿದನ ಪ್ರತಿಯೊಂದು ಸ್ಥಿತಿಗತಿಯಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶ ಉಂಟು ಮಾಡಿದ ಯೆಹೋವನಿಂದಲೇ. ಕೀರ್ತನೆ 40ರಲ್ಲಿ ಆತನ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ವಿಶೇಷ ಸಹಾಯಕನು. ಆದ್ದರಿಂದ ಪ್ರಿಯ ಭಕ್ತರೇ, ಪ್ರಿಯ ದೇವಜನರೇ, ಇವತ್ತು ನಾವು ಟ್ರಸ್ಟ್ ಮಾಡಬೇಕಾದದ್ದು ಎಲ್ ಶಡೈ ಮೇಲೆ, ಸರ್ವಶಕ್ತನಾದ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಮ್ಮ ಸಂಪೂರ್ಣವಾದ ಒಂದು ವೇಳೆ ನಾವು ನಂಬಿಕೆಯನ್ನು ಇಡುವುದಾದರೆ ನಮ್ಮ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ಆತ ನಮ್ಮ ಜೊತೆಗೆ ಇರ್ತಾನೆ. ನಮ್ಮನ್ನು ಆತನ ಎಂದಿಗೂ ಕೈ ಬಿಡುವುದಿಲ್ಲ. ಭಾಳ ಸುಂದರವಾಗಿ ಆತನ ಹೇಳಿದ್ದಾನೆ, ಒಂದು ಸ್ತ್ರೀ ತಾನು ಎತ್ತ ಮೊಳೆ ಕೂಸಿನ ಮೇಲೆ ಕರುಣೆಡದೆ ಮರೆತಾಳು, ಒಂದು ವೇಳೆ ಮರೆತಾಳು, ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಆತನು ಪ್ರಾಮಿಸ್ ಮಾಡಿದ್ದಾನೆ. ಅದನ್ನು ಆತನು ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯ ಎನ್ನುವಂಥದ್ದು ಯಾವುದು ಕೂಡ ಇಲ್ಲ. ಭಾಷೆ ನಿಜವಾಗಿ ಇವತ್ತು ಈ ವೀಕ್ಷಕರು ನೋಡುವಾಗ ಈ ಸಹೋದರ ಕೇಳಿದಂಥ ಪ್ರಶ್ನೆಗೆ ಉತ್ತರವಾಗಿ ನೀವು ಹೇಳ್ತಿದ್ದೀರಾ, ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದೆ. ಆ ದೇವರನ್ನು ನಾವು ಆತುಕೊಳ್ಳುತ್ತಾರೆ. ನೀವು ಹಾಗೇ ಹೇಳಿದ್ದೀರಾ, ಭಕ್ತನಾದ ದಾವಿದನು ಹೇಳುವ ಹಾಗೆ, ಯೆಹೋವನನ್ನು ಸರ್ವೋತ್ತಮನೆಂದು ಅನುಭವದ ಸವಿದು. ಇವತ್ತು ನಾವು ಅನುಭವದಿಂದ ಸವಿದು ನೋಡಿದರೆ ವೀಕ್ಷಕರೆಲ್ಲರೂ ಸಹ, ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ರು, ನೀವು ಯೇಸು ಸ್ವಾಮಿನ ಅನುಭವದ ಸವಿದು ನೋಡಿರಿ. ಆತ ನಿಮ್ಮ ಜೀವಿತದಲ್ಲಿ ಉಳ್ಳಂಥ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ ಅಲ್ವಾ ಪಾಸ್ಟರ್? ಆತ ನಮ್ಮ ಜೀವಿತದಲ್ಲಿ ನೀವು ಹಾಗೇನೆ ಹೇಳಿದ್ದೀರ, ಶದ್ರಕ್, ಮೇಷಕ್, ಅಬೇದ್ನೆಗೋ ವಿಷಯ ಹೇಳಿದ್ದೀರಾ. ಈಗ ಅರಣ್ಯದಲ್ಲಿ ನಡೆದಾಡುವಂಥ 6 ಲಕ್ಷ ಕಾಲಾಳುಗಳ ವಿಷಯವಾಗಿ ಮೋಶೆ ಭಯಪಟ್ಟರು ಸಹ ದೇವರದಲ್ಲಿ ಸರ್ವಶಕ್ತತೆಯನ್ನು ತೋರಿಸಿದೆ ಅಲ್ವಾ? ಹಾಗೆ ನಮ್ಮ ಯಾವುದೇ ವಿಷಯದಲ್ಲಿ ಒಂದು ವೇಳೆ ಇವತ್ತು ನೀವು ಹೊಸಬರಾಗಿ ಕ್ರಿಸ್ತನನ್ನು ತಿಳಿಯದೆ ಆ ಸರ್ವಶಕ್ತತೆಯ ದೇವರನ್ನು ನೀವು ಕಂಡುಕೊಳ್ಳದೆ ನೀವು ವೀಕ್ಷಣೆ ಮಾಡುವುದಾದರೆ ನಿಮಗೊಂದು ಇವತ್ತು ಅವಕಾಶ ನಾವು ಹೇಳ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ನೀವು ಮೊರೆ ಹೋಗಿರಿ.
ಅಲ್ಲೇ ನೀವು ಮೊರೆ ಇಡಿರಿ, ಯೇಸುವೆ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡು ಎಂಬುದಾಗಿ. ಖಂಡಿತವಾಗಿಯೂ ದೇವರು ನಿಮ್ಮ ಜೀವಿತದಲ್ಲಿ ಆತನ ಸರ್ವಶಕ್ತತೆಯ ಪ್ರಭಾವವನ್ನು ನಿಮ್ಮ ಮೇಲೆ ತೋರಿಸುವನಾಗಿದ್ದಾನೆ. ಪಾಸ್ಟ್ರೆ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾವು ಮುಂದುವರಿದು ನಾವು ಹೋಗೋಣ. ಅವರು ದೇವರ ಗುಣಲಕ್ಷಣಗಳ ಕುರಿತಾಗಿ ನಮಗೆ ಸ್ವಲ್ಪವಾಗಿ ವಿವರಣೆ ಕೊಡ್ಬೋದು. ಈಗ ನೀವು ಹೇಳಿದ್ರೆ ಆತನ ಸರ್ವಶಕ್ತತೆ, ಆತನ ಒಂದು ಸ್ವಭಾವದ, ಆತನ ಒಂದು ವಿಶೇಷತೆ ನೀವು ಹೇಳಿದ್ದೀರಾ. ಹಾಗಾದರೆ ಗುಣಲಕ್ಷಣಗಳಲ್ಲಿ ಏನು ಆತನಲ್ಲಿ ವಿಶೇಷತೆ ಇದೆ ನಮ್ಮ ದೇವರಲ್ಲಿ ಎಂಬುದಾಗಿ ಆತನ ಕೇಳ್ತಾ ಇದ್ದಾರೆ. ಸರಿ, ಒಳ್ಳೆಯ ಪ್ರಶ್ನೆ. ಈಗ ನಾವು ಇವಾಗಲೇ ಕೇಳಿದಾಗೆ ದೇವರು ಸರ್ವಶಕ್ತನು ಎಂಬುದಾಗಿ ನಾವು ತಿಳಿದುಕೊಂಡು, ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಅನೇಕರ ಮನಸ್ಸಿನಲ್ಲಿರುವಂಥ ಒಂದು ಪ್ರಶ್ನೆ ಅಂದರೆ, ದೇವರು ಅಂತ ಹೇಳುವಾಗ ಒಂಥರದ ಗಂಭೀರತೆ, ಒಂದು ರೀತಿಯ ಭಯ. ನಮಗೆ ದೇವರಿಗೆ ನಾವು ಭಯ ಪಡಬೇಕು, ಆದರೆ ಯಾವ ರೀತಿಯಲ್ಲಿ ಭಯ ಪಡಬೇಕೆಂಬುದಾಗಿ ಕೂಡ ನಾವು ತಿಳಿದುಕೊಳ್ಳೋದು ಅವಶ್ಯ. ಅನೇಕ ಸಲ ನಾವು ದೇವರು ಶಿಕ್ಷಿಸ್ತಾನೆ, ದೇವರು ಸರ್ವಶಕ್ತನು, ಒಂದು ವೇಳೆ ನಾವು ಆತನನ್ನು ಆರಾಧನೆ ಮಾಡದಿದ್ದರೆ, ಆತನನ್ನು ಗೌರವಿಸದಿದ್ದರೆ, ಆತನ ಸ್ತುತಿಸದಿದ್ದರೆ, ಆತನ ಒಂದು ರೀತಿಯ ಆತನ ಚಿತ್ರಣ ನಮಗೆ, ಅಥವಾ ಆತನ ಸ್ವಭಾವ, ಆತನ ರೂಪ, ಆತನ ಗುಣ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ನಾವು ದೇವರು ಕಠಿಣನು, ದೇವರು ಭಯಂಕರನು, ದೇವರು ನ್ಯಾಯಾಧಿಪತಿಯ, ದೇವರು ನ್ಯಾಯವನ್ನು ತೀರಿಸುವ ದೇವರ, ಶಿಕ್ಷಿಸುವ ದೇವರ, ಈ ರೀತಿ ಎಂಬುದಾಗಿ ನಾವು ಅನೇಕ ಸಲ ನಾವು ನಮ್ಮಲ್ಲಿ ವಿಚಾರಗಳು ಇರ್ಬೋದು. ದೇವರ ಗುಣ, ದೇವರು ಹೌದು ನಿಜವಾಗಿ ದೇವರು ನೀತಿವಂತನಾಗಿದ್ದಾನೆ, ದೇವರು ನ್ಯಾಯಾಧಿಪತಿ ಆಗಿದ್ದಾನೆ, ಆತನು ಭಯಂಕರನಾದ ದೇವರಾಗಿದ್ದಾನೆ. ಆದರೆ ಮೊದಲಾಗಿ ನಾವು ತಿಳಿದುಕೊಳ್ಬೋದು, ದೇವರ ಒಂದು ಮುಖ್ಯವಾದ ಒಂದು ಗುಣ ಏನಂತಂದರೆ ಗಾಡ್ ಈಸ್ ಲವ್. ಆಮೇಲೆ ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 1 ಯೋಹನ 4ನೇ ಅಧ್ಯಾಯದ 8ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಗುಣದ ಬಗ್ಗೆ ಮಾತಾಡಿದೆ. ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪನ. ಆತನ ಗುಣ ಏನಂತ ಹೇಳಿದ್ರೆ ಪ್ರೀತಿಸ್ತಾನೆ. ಆ ಪ್ರೀತಿ ನೋಡುವಾಗ ಪ್ರೀತಿಯಲ್ಲಿ 3 ವಿಧವಿದೆ, ನಾನು ಅದನ್ನೀಗ ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ದೇವರ ಪ್ರೀತಿ ಏನಂತ ಹೇಳಿದ್ರೆ ಸ್ವಾರ್ಥ ಇಲ್ಲದಂಥ ಪ್ರೀತಿ, ಅಗಾಪೆ ಪ್ರೀತಿ. ಮನುಷ್ಯನ ಪ್ರೀತಿ ಏನಂತ ಹೇಳಿದ್ರೆ, ಮನುಷ್ಯನು ಏನಾದರೂ ಪ್ರೀತಿಸ್ತಾನೆ, ಮನುಷ್ಯನ ಪ್ರೀತಿಯಲ್ಲಿ ಒಂದು ಲಿಮಿಟೇಷನ್ ಇರ್ತದೆ, ಅಥವಾ ಸ್ವಾರ್ಥ ಇರ್ಬೋದು. ಮನುಷ್ಯನ ಪ್ರೀತಿ ನಾವು ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂಥ ಪ್ರೀತಿ ಇರ್ಬೋದು, ಸ್ನೇಹಿತರ ಮಧ್ಯದಲ್ಲಿರುವಂಥ ಪ್ರೀತಿ ಇರ್ಬೋದು, ತಂದೆ ಮಕ್ಕಳ, ಸಹೋದರ ಸಹೋದರಿಯರ ಪ್ರೀತಿ, ಸ್ನೇಹಿತರ ಪ್ರೀತಿ, ಈ ರೀತಿಯ ಪ್ರೀತಿ ಮನುಷ್ಯನಲ್ಲಿ ಇರ್ಬೋದು. ಆದರೆ ದೇವರ ಪ್ರೀತಿ ಹೇಳುವಾಗ ಆ ಪ್ರೀತಿಯನ್ನು ನಾವು ರುಚಿಸಬೇಕು. ಆ ಪ್ರೀತಿಯನ್ನು ನಾವು ಏನು ಮಾಡಬೇಕಂದ್ರೆ ಅರ್ಥ ಮಾಡಿಕೊಂಡು, ಈ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಂಥ ದಾವೀದನು ಆ ಅನುಭವದಿಂದ, ನಾನು ಇನ್ನೊಮ್ಮೆ ಆ ವಚನ ಹೇಳ್ತೇನೆ, ಟೇಸ್ಟ್ ಆ್ಯಂಡ್ ಸಿ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಏನು ಮಾಡಬೇಕಂದ್ರೆ ಸವಿದು ನೋಡಿ. ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು, ದೇವರ ಪ್ರೀತಿ ನೋಡಿ. ದೇವರ ವಾಕ್ಯತೆ, ಮನುಷ್ಯನು ಪಾಪ ಮಾಡಿದ್ದಾನೆ, ಮನುಷ್ಯನು ದೇವರಿಂದ ದೂರ ಹೋಗಿದ್ದಾನೆ, ಮನುಷ್ಯನಿಗೂ ದೇವರಿಗಿರುವಂಥ ಸಂಬಂಧ ದೂರ ಆಗಿದೆ, ಮನುಷ್ಯನು ದೇವರ ಸಂಪರ್ಕದಿಂದ ಆತನು ದೂರ ಹೋಗಿದ್ದಾನೆ. ಆದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ದೇವರು ಮನುಷ್ಯನನ್ನು ಬಿಟ್ಟು ಬಿಡಲಿಲ್ಲ, ದೇವರು ಮನುಷ್ಯನನ್ನು ಏನು ಮಾಡಲಿಲ್ಲ, ತ್ಯಜಿಸಲಿಲ್ಲ. ನನಗೆ ಮನುಷ್ಯನು ಬೇಡ, ನನಗೆ ಪರಲೋಕದಲ್ಲಿ ಏಂಜಲ್ಸ್ ಇದ್ದಾರೆ ಸಾಕು. ಆದರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಂತರ ಯಾವಾಗ ನಾವು ನೋಡ್ತೇವೆ, ಆದಾಮ ಅವಳು ಪಾಪ ಮಾಡಿ ದೇವರಿಂದ ದೂರ ಹೋದರೂ ಕೂಡ ದೇವರು ಮನುಷ್ಯನನ್ನು, ತಾನು ಸೃಷ್ಟಿ ಮಾಡಿದಂಥ ಮನುಷ್ಯನನ್ನು ಆತನು ಬಿಡಲಿಲ್ಲ, ದೇವರು ಪ್ರೀತಿಸಿದ. ದೇವರು ಮನುಷ್ಯನನ್ನು ತಿರುಗಿ ತನ್ನ ಬಳಿಗೆ ಬರುವುದಕ್ಕಾಗಿ, ತನ್ನನ್ನು ಆರಾಧಿಸುವುದಕ್ಕಾಗಿ, ಆ ಮೊದಲನೇ ಮಹಿಮೆ ಆದಾಮನಲ್ಲಿ ಯಾವ ರೀತಿಯ ಮೊದಲನೇ ಮಹಿಮೆ ಇತ್ತು, ಆ ತಿರುಗಿ ಆ ಮಹಿಮೆಯನ್ನು ಕೊಡುವುದಕ್ಕಾಗಿ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಅದಕ್ಕೋಸ್ಕರ ಪೌಲನು ತಿಮೋಥಿಗಳೇ, ಭಕ್ತಿಗೆ ಆಧಾರವಾಗಿರೋ ಸತ್ಯ ಬಹಳ ಏನಂದರೆ ಗಂಭೀರವಾದುದು. ಅದೇನೆಂದರೆ, ದೇವರು ಶರೀರಧಾರಿಯಾಗಿ ಆತನು ಪ್ರತ್ಯಕ್ಷನಾದ. ಇಮ್ಯಾನ್ಯುಯಲ್, ದೇವರು ಆತನು ಮನುಷ್ಯನಾದ. ದೇವರ ಪ್ರೀತಿ ನೋಡಿ, ಆತನು ಸರ್ವಶಕ್ತನು. ಆತನ ಒಂದು ಪ್ರಭಾವ ಆಗಲಿ, ಆತನ ಮಹಿಮೆ, ಪರಲೋಕದಲ್ಲಿ ಆತನ ಸ್ಥಾನ, ಆತನ ವೈಭವ, ಆತನು ಸಿಂಹಾಸನದಲ್ಲಿದ್ದಾನೆ. ಪರಲೋಕದಲ್ಲಿ ದೇವದೂತರು ಆತನನ್ನು ಏನು ಮಾಡ್ತಿದ್ದಾರೆ, ವರ್ಷಿಪ್ ಮಾಡ್ತಿದ್ದಾರೆ. ಕೋಟ್ಯಾನುಕೋಟಿ ದೇವದೂತರು, ಪ್ರಕಟಣೆ 5ರಲ್ಲಿ ನಾವು ನೋಡ್ತಿದ್ದೇವೆ. ಲಕ್ಷಾನುಲಕ್ಷ ಕೋಟ್ಯಾನುಕೋಟಿ ದೇವದೂತರು ಆತನನ್ನು ವರ್ಷಿಪ್ ಮಾಡ್ತಿದ್ದಾರೆ. 24 ಮಂದಿ ಹಿರಿಯರು ಕಿರೀಟವನ್ನು ಆತನ ಪಾದಕ್ಕಿಟ್ಟು ಆತನನ್ನು ಪರಿಶುದ್ಧನೆಂಬುದಾಗಿ ವರ್ಷಿಪ್ ಮಾಡ್ತಿದ್ದಾರೆ. ಅಂಥ ಒಂದು ಪ್ರಭಾವ, ಅಂಥ ಮಹಿಮೆಯನ್ನು ದೇವರ ವಾಕ್ಯ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳ್ತದೆ, ಆತನು ದೇವರಿಗೆ ಸರಿ ಸಮಾನನು ಎಂಬ ಪದವನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡನು. ಮನುಷ್ಯನ ಆಕಾರನಾಗಿ ಈ ಲೋಕಕ್ಕೆ ಆತನು ಬಂದನು. ಯಾಕಂದರೆ ಪ್ರೀತಿ, ದೇವರ ಪ್ರೀತಿ. ಆತನು ಪರಿಪೂರ್ಣವಾಗಿ ಮನುಷ್ಯನನ್ನು ಆತನು ಏನು ಮಾಡಿದಂದರೆ
ಪ್ರೀತಿಸಿದ, ಅದಕ್ಕೋಸ್ಕರ ಆತನು ಮನುಷ್ಯನಾಗಿ ಬಂದು ಆತನು ಶಿಲುಬೆಗೆ ಹೋದ. ಮಾನವನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ನಿತ್ಯವಾದ ಮರಣದಿಂದ ಆತನು ಹೊರಗೆ ತರುವುದಕ್ಕಾಗಿ, ನಿತ್ಯವಾದ ನರಕದ ದಂಡನೆಯಿಂದ ಮಾನವ ಕುಲವನ್ನು ಹೊರಗೆ ತರುವುದಕ್ಕಾಗಿ ದೇವರು ಮನುಷ್ಯನಾಗಿ ಬಂದು ಮನುಷ್ಯನ ಪಾಪದ ಶಿಕ್ಷೆಯನ್ನು ತಾನೇ ತೆಗೆದುಕೊಂಡು ಕಲ್ವಾರಿ ಶಿಲುಬೆಗೆ ಹೋಗಿ ತನ್ನ ರಕ್ತವನ್ನು ಸುರಿಸಿ ಆ ರಕ್ತದಿಂದ ಮಾನವ ಕುಲಕ್ಕೆ ಪಾಪದ ಪರಿಹಾರವನ್ನು ಕೊಟ್ಟು ಮನುಷ್ಯನಿಗೆ ಪ್ರಾಪ್ತವಾದ ಮರಣದ ಶಿಕ್ಷೆಯನ್ನು ತಾನು ತೆಗೆದುಕೊಂಡು ಸತ್ತು ಊನಲ್ಪಟ್ಟು 3ನೇ ದಿನದಲ್ಲೇ ಆತನು ಮೃತ್ಯುಂಜಯ ಗೆದ್ದು ಬಂದ. ಆತನು ಸರ್ವಶಕ್ತನು. ಆತನಿಗೆ ಮರಣ ಹಿಡಿದುಕೊಳ್ಳಿಗೆ ಅಸಾಧ್ಯವಾಯಿತು. ಮರಣವನ್ನು ಜಯಿಸಿ ಬಂದ ದೇವರ ಪ್ರೀತಿ ನೋಡಿ. ಈಗ ಮನುಷ್ಯನ ಮೇಲೆ ಮರಣ ಇಲ್ಲ. ಒಬ್ಬ ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ರಕ್ಷಕನಿಗೆ ಅಂಗೀಕಾರ ಮಾಡಿದಂಥ ಒಬ್ಬ ವ್ಯಕ್ತಿ ಮೇಲೆ ಮರಣ ಅಧಿಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಮರಣದ ಮತ್ತು ಪಾತಾಳದ ಬೀಗರಿಗೆ ಯೇಸು ಏನು ಮಾಡಿದ್ದಾನೆ? ಈಗ ಮರಣದ ಅಧಿಕಾರದ ಸೈತನಿಂದ ಆತನು ತೆಗೆದುಕೊಂಡಿದ್ದಾನೆ. ಈಗ ದೇವರ ವಾಗಿದೆ, ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ಮರಣವು ನುಂಗಿ ಹೋಯಿತು, ಜಯವಾಯಿತು ಎಂಬುದಾಗಿ. ಇವತ್ತು ನಮಗೆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಆತ ನಮ್ಮನ್ನು ಪ್ರೀತಿಸ್ತಾನೆ. ಸತ್ಯವೇದದಲ್ಲಿ ಒಂದು ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಒಂದು ಉದಾಹರಣೆ ಕೊಡೋದಾದರೆ, ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಅದರಲ್ಲಿ ಒಬ್ಬ ಏನು ಮಾಡಿದ, ಒಬ್ಬ ಮಗನು ತಂದೆ ಜೀವಂತ ಇರುವಾಗ ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ತಂದೆಯನ್ನು ಬಿಟ್ಟು ಆತನು ತಂದೆಯ ಮನೆಯಿಂದ ಹೊರಟು ಹೋಗಿಕೊಂಡು ಆತನು ಏನು ಮಾಡಿದ, ಪಾಪದಲ್ಲಿ ಜೀವಿಸಿದ, ವ್ಯಭಿಚಾರ ಮಾಡಿದ. ಆತನು ವ್ಯಭಿಚಾರ ಮಾಡಿಕೊಂಡು ಎಲ್ಲ ಪಾಪದಲ್ಲಿ ಮುಳುಗಿ ಆತನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು, ಐಶ್ವರ್ಯನ್ನು ಕಳೆದುಕೊಂಡು, ಹಣವನ್ನು ಕಳೆದುಕೊಂಡು ಆ ಒಂದು ನಿರ್ಗತಿಕ ಸ್ಥಿತಿಯಲ್ಲಿ ಆತನು ಬಂದಾಗ, ಆ ಒಂದು ಕಠೋರವಾದ ಭಯಂಕರವಾದ ಸ್ಥಿತಿಗೆ ಆತನು ಬಂದಾಗ ಆತನು ಜಸ್ಟ್ ನೆನಪು ಮಾಡಿದ, ನನ್ನ ತಂದೆ ಎಷ್ಟು ಒಳ್ಳೆಯವನು, ನನ್ನ ತಂದೆ ಮನೆಯಲ್ಲಿ ಎಂಥ ನನಗೆ ಮಾನ ಇತ್ತು, ವೈಭವ ಇತ್ತು, ಮಹಿಮೆ ಇತ್ತು, ಆ ತಂದೆಯ ಮನೆ ನಾನು ಬಿಟ್ಟು ಬಂದೆನೆಲ್ಲ ಎಂಬುದಾಗಿ ಪಶ್ಚಾತ್ತಾಪಟ್ಟು ಆ ತಂದೆಯನ್ನು ನೆನಪು ಮಾಡಿಕೊಂಡು ಆತನ ಬಟ್ಟೆಗಳು ನೋಡ್ತೇವೆ, ಕೊಳಕು ಬಟ್ಟೆ, ಅಂಥ ಬಟ್ಟೆಯಲ್ಲಿ ದರಿದ್ರನಾಗಿಕೊಂಡು ತಂದೆಯ ಮನೆಗೆ ಬರುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ತಂದೆ ಮನೆಯನ್ನು ಬಿಟ್ಟು ಆತನು ಹೊರಗೆ ಓಡಿ ಹೋದೆಂಬುದಾಗಿ. ಅದರ ಅರ್ಥ ತಂದೆಯ ದೃಷ್ಟಿ ಯಾವಾಗಲ ಮಗನ ಮೇಲಿತ್ತು. ಅವನು ಪ್ರೀತಿಸ್ತಿದ್ದ, ಅವನಿಗೆ ಬರುವುದನ್ನೇ, ಅವನ ದಾರಿಯನ್ನೇ ತಂದೆ ಏನು ಮಾಡ್ತಿದ್ದ, ನೋಡ್ತಿದ್ದ. ನನ್ನ ಮಗನು ತಿರುಗಿ ನನ್ನ ಬಳಿಗೆ ಬರಬೇಕೆಂಬುದಾಗಿ, ನನ್ನ ಮನೆಗೆ ಆತನು ತಿರುಗಿ ಬರಬೇಕೆಂಬುದಾಗಿ ದೇವರು ಆತನು ಯಾವಾಗಲೂ ನೋಡ್ತಿದ್ದ. ನಾವು ನೋಡ್ತೇವೆ, ಆತನು ಬಂದಾಗಲೇ ತಂದೆ ಮನೆಯಿಂದ ಏನು ಮಾಡಿದಂತೆ, ನಿಲ್ಲಿಲ್ಲ, ಹೊರಗೆ ಓಡಿ ಹೋದ. ತಂದೆಯನ್ನು ಕೂತ್ಕೊಳ್ಳಿಲ್ಲ, ಬರಲಿ ಅವನಿಗೆ ಸ್ವಲ್ಪ ಬುದ್ಧಿ ಬರಲಿ, ಕಲಿಸ್ತೇನೆ, ಆ ರೀತಿಯಲ್ಲಿ ತಂದೆ ಯಾವತ್ತೂ ಕೂಡ ಆಲೋಚನೆ ಮಾಡಲ್ಲ. ಮನುಷ್ಯನಾದರೆ ನಾವೇನು ಮಾಡ್ತೇವೆ, ಈ ರೀತಿಯಲ್ಲಿ ನಾವು ಥಿಂಕ್ ಮಾಡ್ತೇವೆ. ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಒಂದು ವ್ಯತ್ಯಾಸ ಇದೆ. ಮನುಷ್ಯನು ಅನೇಕ ಸಲ ಕ್ಷಮಿಸ್ತಾನೆ, ಕೆಲವೊಮ್ಮೆ ಏನು ಮಾಡ್ತಾನೆ, ಕ್ಷಮಿಸದೋಗ್ಬೋದು, ಆದರೆ ದೇವರು ಯಾವಾಗಲೂ ಕ್ಷಮಿಸ್ತಾನೆ. ದೇವರ ಪ್ರೀತಿ ಕ್ಷಮಾಪಣೆಯಲ್ಲಿ ಆಧಾರಗೊಂಡಿದೆ. ಅದಕ್ಕೋಸ್ಕರ ಪೇತ್ರನು ಯೇಸುವಿಗೆ ಕೇಳ್ತಿದ್ದಾನೆ, ಒಬ್ಬ ಸಹೋದರ ನನ್ನ ಬಳಿಗೆ ಬಂದು ನನ್ನ ವಿರುದ್ಧವಾಗಿ ತಪ್ಪು ಮಾಡಿಕೊಂಡು 7 ಸಲ ಬಂದು ಕೂಡ ನನ್ನ ಹತ್ರ ಕ್ಷಮೆ ಕೇಳಿದರೆ ನಾನು ದಿನಕ್ಕೆ 7 ಸತಿ ಅವನು ಕ್ಷಮಿಸಬೇಕಾ ಕೇಳುವ ಯೇಸುವಿದು 7 ಸಲ ಅಲ್ಲ, 770 ಸಾರಿ ಎಂಬುದಾಗಿ. ಅದರಲ್ಲಿ ನಮಗೆ ಗೊತ್ತಾಗ್ತದೆ ದೇವರ ಗುಣ, ದೇವರೆಷ್ಟು ಪ್ರೀತಿ ಎಂಬುದಾಗಿ. ನೋಡಿ, ಮಗನು ಬರೋದನ್ನು ನೋಡಿಕೊಂಡು ತಂದೆ ಮನೆಯನ್ನು ಬಿಟ್ಟು ಹೊರಗೆ ಓಡಿ ಹೋಗಿಕೊಂಡು ಅವನು ಏನು ಮಾಡಿದಂತೆ, ಅಪ್ಪಿಕೊಂಡ, ಅವನ ಕೊರಳಿಗೆ ಏನು ಮಾಡಿದಂತೆ, ಮುತ್ತು ಕೊಟ್ಟೆ ಎಂಬುದಾಗಿ ದೇವರು ವಾಕ್ಯದ. ಶುಭ್ರವಾದ ವಸ್ತ್ರ ಅವನಿಗೆ ಕೊಟ್ಟ, ಮೆಟ್ಟನ್ನು ಒಟ್ಟ, ಕೈಗೆ ಆತನಿಗೆ ಏನದ ಉಂಗುರ ತೊಡಿಸಿಕೊಂಡು ಮನೆ ಒಳಗೆ ಕರೆಸಿ ಒಳ್ಳೆಯ ಊಟದ ವ್ಯವಸ್ಥೆ ಮಾಡಿಕೊಂಡು ಆತನನ್ನು ಸನ್ಮಾನ ಮಾಡಿದ. ಅದು ಇವತ್ತು ದೇವರ ಒಂದು ಪ್ರಿಯ ವೀಕ್ಷಕರಿಗೆ ನಾನು ಹೇಳ್ತಿದ್ದೇನೆ, ದೇವರು ಇವತ್ತು ನಾವು ಟ್ರಸ್ಟ್ ಮಾಡುವಂಥ, ನಾವು ಆರಾಧಿಸುವಂಥ ದೇವರು ಆತನ ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ನಾವು ಎಷ್ಟು ಸಲ ತಪ್ಪು ಮಾಡಿದರೂ ಕೂಡ ಆತ ನಮ್ಮ ತಪ್ಪನ್ನು ಆತನು ವಿಶೇಷವಾಗಿ ನೋಡೋದಿಲ್ಲ. ಆದರೆ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಆತನ ಬಳಿಗೆ ತಿರುಗಿ ಬರುವಾಗ ಆತ ನಮ್ಮನ್ನು ಅಪ್ಪಿಕೊಳ್ತಾನೆ, ಆತನನ್ನು ಹಗ್ ಮಾಡ್ತಾನೆ, ಆತನನ್ನು ಕಿಸ್ ಮಾಡ್ತಾನೆ, ಆತನಿಗೆ ತಿರುಗಿ ನಮಗೇನು ಮಾಡ್ತಾನೆ, ಬಟ್ಟೆಯನ್ನು ಕೊಡ್ತಾನೆ, ಆತನ ಮನೇಲಿ ಆತನಿಗೆ ವಾಸಿಸೋದಕ್ಕಾಗಿ ನಮಗೇನು ಮಾಡ್ತಾನೆ, ಅವಕಾಶ ಕೊಡ್ತಾನೆ. ಅದ ದೇವರ ಪ್ರೀತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವರ ಪ್ರೀತಿ ಏನಂತಂದರೆ ದೇವರು ಇಷ್ಟಪಡ್ತಾನೆ ನಾವು ಆತನ ಬಳಿಗೆ ಬರಬೇಕು, ಆತನ ಜೊತೆಯಲ್ಲಿ ನಾವು ಇರಬೇಕು, ಆತನೊಟ್ಟಿಗೆ ನಾವು ಇರಬೇಕು. ಆ ಒಂದು ಅನ್ಯೋನ್ಯತೆ, ಆ ಒಂದು ರಿಲೇಷನ್ಶಿಪ್ನಲ್ಲಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಆದ್ದರಿಂದ ದೇವರ ಗುಣ ಮೊದಲನೇದಾಗಿ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಎರಡನೇದು ದೇವರ ಗುಣ ಏನಂತ ಹೇಳಿದ್ರೆ, ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ದೇವರು ಆತನು ಕೀರ್ತನೆ 116 5ನೇ ವಚನ ಹೇಳ್ತಾನೆ, ಆತನು ಕನಿಕರವೂ ದಯವುಳ್ಳ ದೇವರಾಗಿದ್ದಾನೆ. ಆತನು ಕನಿಕರ ಪಡ್ತಾನೆ. ಆತ ನಮಗೆ ಕಷ್ಟ ಸಮಸ್ಯೆ ಬರುವಾಗ ಆತನಿಗೆ ಏನಾಗ್ತದೆ, ಕನಿಕರ ಆಗ್ತದೆ, ಆತನು ಕರುಣೆ ತೋರಿಸ್ತಾನೆ. ಆದ್ದರಿಂದ ದೇವರು ಹೇಳ್ತಾನೆ, ನನಗೆ ಕರುಣೆ ಯಜ್ಞಕ್ಕಿಂತ ನನಗೇನು ಇಷ್ಟ ಅಂತೆ, ಕರುಣೆಯ ನನಗೆ ಇಷ್ಟ ಎಂಬುದಾಗಿ. ಯಾಕೋಬ 5:11ನೇ ವಚನ ಹೇಳ್ತದೆ, ಆತನು ಕರುಣಾಸಾಗರನು ಎಂಬುದಾಗಿ. ಆತನು ಕರುಣಾಮಯದ ದೇವರಾಗಿದ್ದಾನೆ. ಅದು ಇವತ್ತು ದೇವರ ಕರುಣೆ ನಮ್ಮ ಮೇಲಿದೆ, ದೇವರ ಪ್ರೀತಿ ನಮ್ಮ ಮೇಲಿದೆ.
ನಮ್ಮ ಎಲ್ಲ ಸ್ಥಿತಿಗಳಲ್ಲಿ ಆತನಿಗೆ ಕರುಣೆ ಇದೆ. ನೋಡಿ, ಕುಷ್ಠರೋಗಿಗಳು ಆತನ ಬಳಿಗೆ ಬಂದಾಗ ಆತನು ಕರುಣೆ ತೋರಿಸಿದ. ನಿನಗೆ ಸ್ವಸ್ಥಗಳು ಮನಸ್ಸುಂಟು ಎಂಬುದಾಗಿ ಕೇಳುವಾಗ ದೇವರು ಅವನ ಮೇಲೆ ಕರುಣೆ ತೋರಿಸಿದ. ಒಬ್ಬ ವ್ಯಕ್ತಿದ್ದ, ಸಮಾಧಿಯಲ್ಲಿ ಆತನು ವಾಸಿಸಿದ, ದೆವ್ವಗಳಿಂದ ಬಂಧಿಸಲ್ಪಟ್ಟಿದ್ದ. ಯೇಸು ಸ್ವಾಮಿ ಅಲ್ಲಿ ಹೋಗಿ ನಾವು ನೋಡ್ತೇವೆ, ಅವನಿಗೆ ಬಿಡುಗಡೆ ಮಾಡಿದ ನಂತರ ಅವನು ಯೇಸು ಸ್ವಾಮಿನ ಫಾಲೋ ಮಾಡೋಕೆ ಯೇಸು ಸ್ವಾಮಿ ಹೇಳಿದ, ನೀನು ನಿನ್ನ ಜನರ ಬಳಿಗೆ, ನಿನ್ನ ಮನೆಗೆ ಹೋಗಿ ದೇವರು ನಿನ್ನ ಮೇಲೆ ಕನಿಕರ ತೋರಿಸಿ ನಿನಗೆ ಏನೆಲ್ಲ ಉಪಕಾರ ಮಾಡಿದ್ದಾನೆ ಅದನ್ನು ಹೋಗಿ ತಿಳಿಸುವುದಾಗಿ. ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ಕರುಣೆ ಆತನು ಏನಾಗಿದ್ದಾನಂತೆ? ಸಾಗರನಾಗಿದ್ದಾನೆ. ಮೂರನೇದಾಗಿ ದೇವರ ಗುಣ ಅಂದರೆ ಆತನು ನೀತಿವಂತನಾಗಿದ್ದಾನೆ. ಆತನು ಯಾವಾಗಲೂ ಆತನು ನೀತಿಯ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನಾದ ದೇವರು ಆತನು ಯಾವಾಗಲೂ ನೀತಿಯನ್ನು ನೋಡ್ತಾನೆ. ನಮಗೆ ಅನ್ಯಾಯ ಆದಾಗ ಆತನು ನಮಗೆ ಕೊಡ್ತಾನೆ, ಆತನು ನ್ಯಾಯವನ್ನು ಕೊಡ್ತಾನೆ. ಆತನು ಯಾವತ್ತೂ ಅನ್ಯಾಯ ಮಾಡುವ ದೇವರಲ್ಲ. ಆತನು ಯಾವಾಗಲೂ ನಂಬಿಗಸ್ತನದ ದೇವರಾಗಿದ್ದಾನೆ. ಧರ್ಮೋಪದೇಶ ಕಾಂಡ 7:6 ದೇವರ ವಾಕ್ಯದ ದೇವರು ನಂಬಿಗಸ್ತನು. ಗಾಡ್ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನದ ದೇವರಾಗಿದ್ದಾನೆ. ನಾವು ಅನೇಕ ಸಲ ಅಪನಂಬಿಗಸ್ತರು ಆದರೂ ಕೂಡ ಆತನು ಮಾತ್ರ ಏನಾಗಿದ್ದಾನೆ? ಆತನು ನಂಬಿಗಸ್ತನಾಗಿದ್ದಾನೆ. ಅದನ್ನು ನಾವು ಆತನನ್ನು ಟ್ರಸ್ಟ್ ಮಾಡುವ. ಆ ದೇವರ ಬಗ್ಗೆ ಇವತ್ತು ವೀಕ್ಷಕರು ಅನೇಕ ಸಂಗತಿಗಳನ್ನು ತಿಳಿದುಕೊಂಡಿರ್ಬೋದು. ಆದರೆ ತಿಳಿದುಕೊಳ್ಳೋದು ಮಾತ್ರವಲ್ಲ, ಆ ದೇವರ ಬಗ್ಗೆ ನಾವು ನಂಬಿಕೆಟ್ಟು ಆ ದೇವರನ್ನು ಪ್ರೀತಿಸಿ ಆ ದೇವರ ಜೊತೆಗೆ ನಾವು ನಡೆಯಬೇಕು. ಅದಕ್ಕೋಸ್ಕರ ಪೌಲ ಹೇಳ್ತಿದ್ದಾನೆ, ಪೌಲನಿಗೆ ಯೇಸು ಕ್ರಿಸ್ತನ ಒಟ್ಟಿಗೆ ಆತನು ಸಂಧಿಸಿದಾಗ ದಮಸ್ಕದ ಆ ಒಂದು ಸ್ಥಳದಲ್ಲಿ ಆತನು ಕ್ರೈಸ್ತ ಸಭೆ ಹಿಂಸೆ ಮಾಡ್ತಿದ್ದದು, ಸಭೆಯನ್ನು ವಿರೋಧ ಮಾಡ್ತಿದ್ದ. ಸುವಾರ್ತೆ ಸಾರೋವರೆಗೆ ಕೈಗಳಿಗೆ ಆತನು ಕೋಲು ಹಾಕಿಕೊಂಡು ಸೆರೆಮನೆಗೆ ಆತನು ಕರ್ಕೊಂಡು. ಇಂಥ ಪೌಲನು ಯೇಸುವನ್ನು ಸಂಧಿಸಿದ ನಂತರ ನಾವು ನೋಡ್ತಿದ್ದೇವೆ, ಆತನ ಲೈಫ್ ನೋಡ್ತಿದ್ದೇವೆ ನಾವು. ಸಂಪೂರ್ಣವಾಗಿ ಅವನ ಲೈಫ್ ಏನಾಯಿತು? ಚೇಂಜ್ ಆಯಿತು. ಅವನು ಆತನನ್ನು ಟ್ರಸ್ಟ್ ಮಾಡಿದ. ಅದಕ್ಕೋಸ್ಕರ ಆತ ಹೇಳ್ತಿದ್ದಾನೆ, ಕ್ರಿಸ್ತನ ಪ್ರೀತಿ ನನ್ನನ್ನು ಏನು ಮಾಡ್ತದೆ? ಒತ್ತಾಯ ಮಾಡ್ತದೆ. ಇವತ್ತು ನಿಜವಾಗಿ ಆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಆ ದೇವರನ್ನು ಇವತ್ತು ನಾವು ಪ್ರೀತಿಸೋದಾದರೆ ಆ ಪ್ರೀತಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ದೇವರ ಒಟ್ಟಿಗೆ ಇರುವಂತೆ ನಮ್ಮನ್ನು ಒತ್ತಾಯಿಸ್ತದೆ. ದೇವರ ಪ್ರೀತಿ ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ, ದೇವರ ವಾಕ್ಯದಲ್ಲಿ ನಮ್ಮ ಎಲ್ಲ ತನು ಮನ ಮನಸ್ಸುಗಳನ್ನು ಇಡುವಂತೆ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ. ನಾಲ್ಕನೇದಾಗಿ ದೇವರ ಸ್ವಭಾವ ನೋಡುವಾಗ ದೇವರು ಪರಿಶುದ್ಧನಾಗಿದ್ದಾನೆ. 1 ಪೇತ್ರ 1:16 ದೇವರ ವಾಕ್ಯದ, ನಾನು ಪರಿಶುದ್ಧನು ಆಗಿರುವ ಪ್ರಕಾರ. ದೇವರು ಹೇಗೆ ಪ್ರೀತಿ ಸ್ವರೂಪನಾಗಿದ್ದಾನ, ದೇವರು ಹೇಗೆ ಆತನು ಕರುಣಾಮಯನಾಗಿದ್ದಾನ, ದೇವರು ಹೇಗೆ ಆತನು ನೀತಿವಂತನಾಗಿದ್ದಾನ, ದೇವರು ಹೇಗೆ ನಂಬಿಗಸ್ತನಾಗಿದ್ದಾನ, ಅದೇ ರೀತಿಯಲ್ಲಿ ಆತನ ಒಂದು ಗುಣ, ಆತನ ಕ್ಯಾರೆಕ್ಟರ್, ಆತನ ಪರಿಶುದ್ಧನು. ಆತನು ಪಾಪವನ್ನು ಆತನೇನು ಮಾಡ್ತಾನೆ? ಅಸಹ್ಯ ಮಾಡ್ತಾನೆ. ಆತನು ಅತ್ಯಂತ ಪರಿಶುದ್ಧ. ಕೇಡನ್ನು ಹಬಕ್ಕೂಕದಲ್ಲಿ ನೋಡ್ತಾರೆ, ಕೇಡನ್ನು ನೋಡಲಾರದಷ್ಟು ಆತನು ಪವಿತ್ರನಾದ ದೇವರಾಗಿದ್ದಾನೆ. ಆದ್ದರಿಂದ ಈ ದೇವರು ಅಷ್ಟು ಪವಿತ್ರನಾದ ದೇವರು ನನಗೋಸ್ಕರ ನಿನಗೋಸ್ಕರ ಆತನು ಏನಾಗಿದ್ದಾನೆ? ಆತನು ಪಾಪಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ 2 ಕೊರಿಂಥ 5:21, ಪಾಪ ಜ್ಞಾನ ಇಲ್ಲದಂಥ ಯೇಸು ಆತನು ಪರಿಶುದ್ಧನು. ದೇವರ ವಾಕ್ಯದ ಆತನಲ್ಲಿ ಪಾಪ ಇಲ್ಲ. ಅಂಥ ಪರಿಶುದ್ಧನಾದಂಥ ದೇವರು ಆತನು ನನಗೋಸ್ಕರ ನಿನಗೋಸ್ಕರ ಆತನು ಪಾಪಿಯಾದ. ಆತ ನಮ್ಮ ಪಾಪಗಳನ್ನು ತೆಗೆದುಕೊಂಡ. ಈಗ ನಾನೇನು ಮಾಡಬೇಕಂತೇಳಿದ್ರೆ, ಆ ಪರಿಶುದ್ಧನಾದ ದೇವರು ನನ್ನನ್ನು ಆತನ ರಕ್ತದ ಮೂಲಕ ಪರಿಶುದ್ಧನಾಗಿ ಮಾಡಿದ್ದಾನೆ. ಆದ್ದರಿಂದ ಪರಿಶುದ್ಧನಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರ ಮುಖ್ಯವಾದ ಒಂದು ಗುಣ ಏನೆಂದರೆ, ಗಾಡ್ ಈಸ್ ಲವ್. ಆತನು ಯಾರಾಗಿದ್ದಾನೆ? ಪ್ರೀತಿ ಸ್ವರೂಪನಾಗಿದ್ದಾನೆ. ನಾವು ನೋಡ್ತೇವೆ, ಒಂದು ಸ್ತ್ರೀ ವ್ಯಭಿಚಾರ ಮಾಡುವಾಗಲೇ ಜನರ ಕೈಗೆ ಸಿಕ್ಕಿಬಿದ್ದರು. ಸಿಕ್ಕಿಬಿದ್ದಾಗ ನಾವು ನೋಡ್ತೇವೆ, ಲಾ ಪ್ರಕಾರ, ಧರ್ಮಶಾಸ್ತ್ರದ ನಿಯಮ ಪ್ರಕಾರ ಅವಳಿಗೆ ಕಲ್ಲು ಹೊಡೆದವಳನ್ನು ಏನು ಮಾಡಬೇಕು? ಸಾಯಿಸಬೇಕು. ಆದರೆ ಜನರು ಯೇಸುವಿನ ಬಳಿಗೆ ತಂದರು ಆ ಸ್ತ್ರೀಯನ್ನು. ಯೇಸು ಏನು ಮಾಡ್ತಾನೆ ನೋಡಿ ಎಂಬುದಾಗಿ. ಆದರೆ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಏನು ಕೂಡ ಶಿಕ್ಷೆ ಅವಳಿಗೆ ಕೊಡಲಿಲ್ಲ. ಯೇಸು ಸ್ವಾಮಿ ಅವಳಿಗೆ ಯಾವ ಶಿಕ್ಷೆಯನ್ನು ಕೊಡಲಿಲ್ಲ. ಬದಲಾಗಿ ಯೇಸು ಹೇಳಿದಂಥ ಒಂದು ಮಾತೇನೆಂದರೆ, ಹೋಗು, ನಾನು ಕೂಡ ನಿನಗೆ ಶಿಕ್ಷೆಯನ್ನು ಕೊಡುವುದಿಲ್ಲ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ನಾವು ಈಗ ಯೇಸುವಿನ ಬಳಿಗೆ ಬಂದಾಗ ದೇವರನ್ನು ತಿಳಿದುಕೊಂಡ ನಂತರ ನಾವು ಹೇಗೆ ಜೀವಿಸಬೇಕಂದ್ರೆ, ದೇವರು ಹೇಗೆ ಪರಿಶುದ್ಧನಾಗಿದ್ದಾನೋ ಅದೇ ಪ್ರಕಾರ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ದೇವರಿಗೆ ನಮ್ಮನ್ನು ಪ್ರೀತಿಸ್ತಾನೆ, ಅದೇ ರೀತಿ ನಾವು ಕೂಡ ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಅದು ಕೊಟ್ಟಂಥ ಮಹಾ ಆಜ್ಞೆ. ಯೇಸು ಹೇಳಿದ, ನಾನು ನಿಮಗೆ ಕೊಡುವಂಥ ಆಜ್ಞೆ ಮುಖ್ಯವಾದಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರೊಬ್ಬರು ನೀವು ಏನು ಮಾಡಬೇಕಂದ್ರೆ ಪ್ರೀತಿಸಬೇಕು. ಯಾಕಂದರೆ ನಾವು ಆರಾಧಿಸುವಂಥ ನಮ್ಮ ತಂದೆ, ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನು, ಆತನ ನೇಚರ್ ಪ್ರೀತಿಯಾಗಿದೆ. ಗಾಡ್ ಇಸ್ ಲವ್. ಆತನು ಪ್ರೀತಿಸ್ತಾನೆ. ಆತ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ನಮ್ಮ ದುಷ್ಕೃತ್ಯಗಳು ಆತನು ಮನ್ನಿಸ್ತಾನೆ.
ನಾವು ಎಷ್ಟೋ ಸಲ ತಪ್ಪಿ ಹೋದರೂ ಕೂಡ, ನಾವು ಬಿದ್ದರೂ ಕೂಡ, ಇವತ್ತು ನಾನು ವೀಕ್ಷಕರಿಗೆ ಹೇಳ್ತೇನೆ, ದೇವರ ಒಂದು ಗುಣವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಬೇಕು. ದೇವರು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಸತ್ಪುರುಷನ ಗತಿಸ್ಥಾಪನೆ ಯೆಹೋವನಿಂದಲೇ. ನೀತಿವಂತನು 7 ಸಲ ಬಿದ್ದರೂ ಕೂಡ ದೇವರು ಅವನನ್ನು ಏನು ಮಾಡ್ತಾನೆ ಅಂದರೆ ಎಬ್ಬಿಸ್ತಾನೆ. ಆದ್ದರಿಂದ ನಾವು ನಮ್ಮ ಸ್ಥಿತಿಗಳಲ್ಲಿ ಒಂದು ವೇಳೆ ನಾವು ಇಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಅದರಲ್ಲಿ ಮುಂದೋಗೋದಕ್ಕಿಂತ, ಗಿಲ್ಟಿಯಲ್ಲಿ ನಾವು ಜೀವಿಸೋಕ್ಕಿಂತ, ನಾವು ಒಪ್ಪಿಕೊಂಡು ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ದೇವರ ಬಳಿಗೆ ನಾವು ತಿರುಗಿ ಬರೋದಾದರೆ ಖಂಡಿತವಾಗಿ ಅದ್ಭುತವಾದ ಆಶೀರ್ವಾದ. ಯಾಕೆಂದರೆ ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ಅಷ್ಟೇ, ನಿಜವಾಗಿಯೂ ಈ ಒಂದು ದೇವರ ವಿಶೇಷತೆಯನ್ನು, ದೇವರ ಒಂದು ಗುಣಲಕ್ಷಣವನ್ನು ತಿಳ್ಕೊಳ್ಳುವಾಗ ನಮಗೂ ಒಂದು ರೀತಿಯಲ್ಲಿ ಒಂದು ಏನಾಗ್ತದೆ, ಆತನು ಇನ್ನೂ ಪ್ರೀತಿಸುವ, ಆತನ ಇನ್ನು ಬಳಿಗೆ ಇನ್ನೂ ಹೋಗುವ ಎಂಬುದಾಗಿ ಅನ್ನಿಸ್ತದೆ. ವೀಕ್ಷಕರು ನೋಡ್ತಾ ಇದ್ದಾರೆ, ಅನೇಕರು ಈ ಒಂದು ಪ್ರೀತಿಯನ್ನು ಕಂಡುಕೊಳ್ಳದಿರ್ಬೋದು. ಅವರು ಇವತ್ತು ಯೇಸು ಸ್ವಾಮಿಯ ಪ್ರೀತಿಯನ್ನು ಹಾತೊರೆಯುವುದಾದರೆ ಖಂಡಿತವಾಗಿ ಯೇಸು ಸ್ವಾಮಿ, ನೀವು ಆಗಲೇ ಹೇಳಿದೆ, ಯಾವ ರೀತಿಯಲ್ಲಿ ತಂದೆ ಪ್ರೊಡಿಗಲ್ಸನ್ನು ಹೇಗೆ ತಪ್ಪಿ ಹೋದ ಮಗನನ್ನು ಆರೈಕೆ ಮಾಡಿ ಅಂದರೆ ಅಪ್ಪಿಕೊಂಡು ಆತನಿಗೆ ಸನ್ಮಾನ ಮಾಡಿದನು, ಅದೇ ರೀತಿಯಲ್ಲಿ ನಮ್ಮ ದೇವರು ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಆರೈಸಿದ್ದಾನೆ ಅಲ್ವಾ ಪಾಸ್ಟರ್? ಹೌದು, ಖಂಡಿತವಾಗಿಯೂ. ಇವತ್ತು ಅನೇಕರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಬಗ್ಗೆ ತಿಳಿಲಿಕ್ಕೆ ಬಯಸ್ತಾರೆ, ಆದರೆ ಅವರನ್ನು ಸರ್ವೋತ್ತಮನ ಅನುಭವ ಸವಿದು ನೋಡಲಿಕ್ಕೆ ಬಯಸುವುದಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನಮ್ಮ ಯೇಸು ಸ್ವಾಮಿಯನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ದೇವರಲ್ಲ, ಅವನು ನಮ್ಮನ್ನು ಸ್ವೀಕಾರ ಮಾಡಿ ನಾವು ಅವನ ಅಂಗೀಕಾರ ಮಾಡೋದು ನಾವು ನಮ್ಮ ದೇವರಾಗ್ತಾನೆ ಅಲ್ವಾ ಫಸ್ಟೇ? ಅನೇಕರು ಜ್ಞಾನದಿಂದ ನೋಡಲಿಕ್ಕೆ ನೋಡ್ತಾರೆ, ನಾವಾದರೂ ಹೃದಯದಿಂದ ಆತನ್ನು ಬಯಸುವುದಾದರೆ ಖಂಡಿತವಾಗಿ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ನಮ್ಮ ದೇವರಾಗಿರ್ತಾನೆ, ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಅಷ್ಟೇ, ಇನ್ನು ಅನೇಕ ವಿಚಾರಗಳಿದೆ ನಾವು ತಿಳ್ಕೊಳ್ಳಿಕ್ಕೆ. ಇವತ್ತು ಸಮಯದ ಅಭಾವದಿಂದ ಮುಂದಿನ ಸಂಚಿಕೆಯಲ್ಲಿ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಹಿಡಿಯುವ. ಇವತ್ತು ನೀವು ಹೇಳಿದಂಥ ಅನೇಕ ವಿಚಾರಗಳು ವೀಕ್ಷಕರಿಗೆ ಅನೇಕರಿಗೆ ಆಶೀರ್ವಾದವಾಗಿತ್ತು. ಯೇಸು ಸ್ವಾಮಿಯ ಸ್ವಭಾವದ ಬಗ್ಗೆ, ಯೇಸು ಸ್ವಾಮಿಯ ಗುಣಲಕ್ಷಣಗಳ ಬಗ್ಗೆ ನೀವು ಹೇಳಿದ್ದೀರ. ಒಂದು ರೀತಿಯಲ್ಲಿ ದೇವರ ಒಂದು ಸ್ಪಷ್ಟವಾದ ಚಿತ್ರೀಕರಣವನ್ನು ನೀವು ವೀಕ್ಷಕರಿಗೆ ನೀವು ನೀಡಿದ್ದೀರಾ. ನಿಮಗೆ ಆಸರೆ ಟಿ ವಿ ಪರವಾಗಿ ಧನ್ಯವಾದಗಳು. ಇನ್ನೊಂದು ಸಂಚಿಕೆಯಲ್ಲಿ ಇದನ್ನು ನಾವು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಹೋದರ ಪ್ರದೀಪ್ ಅವರು ಹೇಳಿದಂಥ ಪ್ರಶ್ನೆಗಳಲ್ಲಿ ಅದರಲ್ಲಿ ಕೇವಲ ಒಂದು ಭಾಗವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಇನ್ನು ಅನೇಕ ಪ್ರಶ್ನೆಗಳಿದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಮನುಷ್ಯನ ಕುರಿತಾದಂಥ ಕೆಲವೊಂದು ಪ್ರಶ್ನೆಗಳು, ಅದೇ ರೀತಿಯಲ್ಲಿ ದೇವದೂತರ ಕುರಿತಾದಂಥ ಅನೇಕ ಪ್ರಶ್ನೆಗಳ ಕುರಿತಾಗಿ ನಾವು ಸೇವಕರ ಮೂಲಕವಾಗಿ ವಿಮರ್ಶೆ ಮಾಡಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಒಂದು ವೇಳೆ ಯಾರಾದರೂ ಇವತ್ತು ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳದೇ ಇರುವುದಾದರೆ ನಿಮಗೊಂದು ಸದಾವಕಾಶ. ಇವತ್ತು ಯೇಸು ಕ್ರಿಸ್ತನನ್ನು ನೀವು ಒಂದು ವೇಳೆ ನೀವು ಟಿ ವಿ ಮೂಲಕವಾಗಿ ನೋಡ್ತಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ನೀವು ನೋಡ್ತಿರ್ಬೋದು. ಇವತ್ತು ನಿಮಗೆ ಒಂದು ಅವಕಾಶ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿರಿ, ಯೇಸು ಸ್ವಾಮಿ ಹೃದಯ ಬಳಿಗೆ ಬನ್ನಿರಿ. ನಿಮ್ಮನ್ನೆಲ್ಲರೂ ಕೈಬಿಟ್ಟ ಅವಸ್ಥೆ ಇರ್ಬೋದು, ಎಲ್ಲ ಆಗುವುದಿಲ್ಲ ಎಂಬುದಾಗಿ ಹೇಳುವಂಥ ಸ್ಥಿತಿ ಇರ್ಬೋದು. ಆತನು ಸರ್ವಶಕ್ತನು, ಆತನು ಪ್ರೀತಿ ಸ್ವರೂಪನು, ಆತನು ಕರುಣಾಮಯನು, ಆತನು ನೀತಿವಂತನು, ನಂಬಿಗಸ್ತನಾದ ದೇವರಾಗಿದ್ದಾನೆ. ಪ್ರಿಯರೇ, ಆತನ ವಿಶೇಷತೆ ಇವತ್ತು ನಾವು ಕೇಳಿದೆವು. ನೀವು ಆತನನ್ನು ಸ್ವೀಕಾರ ಮಾಡೋದಾದರೆ ಆತ ನಿಮಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕೆ ಇದ್ದೇವೆ. ತಪ್ಪದೆ ವೀಕ್ಷಿಸಿ. ಆಸರೆ ಟಿ ವಿ ವಂದನೆಗಳೊಂದಿಗೆ.